ಗುಡ್ ಮಾರ್ನಿಂಗ್. ಎಲ್ಲರೂ ನಿಂತ್ಕೊಂಡು ಈ ಒಂದು ಬೆಳಿಗ್ಗೆ ಜಾವದಲ್ಲಿ ನಮ್ಮ ಸತ್ಯವೇದಗಳನ್ನ 114ನೇ ಕೀರ್ತನೆ ತಿಳಿಸ್ಕೊಳ್ಳೋಣ ಪ್ರಿಯರೇ. This morning let's turn our Bibles to Psalms 114. ಸತ್ಯವೇದ ಇರೋರೆಲ್ಲರೂ ದಯವಿಟ್ಟು ನಮ್ಮ ಸತ್ಯವೇದಗಳನ್ನ 114ನೇ ಕೀರ್ತನೆ ತಿಳಿಸ್ಕೊಳ್ಬೇಕಂತ ನಾನು ಕೇಳಿಕೊಳ್ತೇನೆ. 8 ವಚನಗಳು ಉಂಟು. 7ನೇ ವಚನದವರೆಗೂ ನಾವು ಉತ್ತರ ಪತ್ರ ಓದಿಕೊಳ್ಳೋಣ. 8ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮೊದಲನೇ ವಚನ ಬಲಗಡೆ ಓದಬೇಕು, 2ನೇ ವಚನ ಎಡಗಡೆ ಓದಬೇಕು, ಕೊನೆಯದಾಗಿ 8ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. Let's read Psalms 114 responsibly. ಮೊದಲನೇ ವಚನ ನನ್ನ ಬಲಗಡೆ ಇರುವುದು. ಒಟ್ಟಾಗಿ ಓದಿಕೊಳ್ಳೋಣ. ಭೂಲೋಕವೇ ಕರ್ತನು ಪ್ರತ್ಯಕ್ಷನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮಗೆ ಪ್ರತ್ಯಕ್ಷನಾಗಿದ್ದಾನೆ. ನಾವು ಆತನ ಸೇವಿಸುವಂತ ಮಕ್ಕಳು ನಾವು ದೇವರನ್ನು ಕಂಡುಕೊಂಡಿದ್ದೇವೆ. ಆಮೆನ್. ದೇವರನ್ನು ಕಂಡುಕೊಂಡಂತ, ದೇವರನ್ನು ಅಂಗೀಕರಿಸಿಕೊಂಡಂತ, ದೇವರನ್ನು ಸೇವಿಸುವಂತ ಮಕ್ಕಳಾಗಿ ನಾವು ಸೇರಿ ಬಂದಿದ್ದೇವೆ. ಈ ಒಂದು ಸಮಯದಲ್ಲಿ ಈ ಒಂದು ಸಮಯವನ್ನ ದೇವರ ಜ್ಞಾನಕ್ಕೆ ಒಪ್ಪಿಸಿಕೊಟ್ಟವರ ಈ ಒಂದು ವೇಳೆಯಲ್ಲಿ ಏಸಪ್ಪ ನನ್ನೊಂದಿಗೆ ನೀನು ಮಾತನಾಡು, ನನ್ನನ್ನು ಸಂಧಿಸಬೇಕು ನೀನು ಕರ್ತನೆ. ನಾನು ನಿನ್ನ ನೋಡಲು ಬಂದಿದ್ದೇನೆ, ನಿನ್ನನ್ನು ಕಾಣಲು ಬಂದಿದ್ದೇನೆ, ಪ್ರಸನ್ನತೆಯಲ್ಲಿ ಬೇಡಿಕೊಂಡು ಬಂದಿದ್ದೇನೆ, ನಿನ್ನ ಒಂದು ಸಾನ್ನಿಧ್ಯವನ್ನು ಬಯಸುತ್ತೇನೆ ಎಂದು ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಸರ್ವೋತ್ತಮನೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಸೈನ್ಯಗಳ ಕರ್ತನೆ, ಭಯಂಕರನು, ಸರ್ವ ಅಧಿಕಾರವುಳ್ಳ ದೇವನಿನಾಗಿದ್ದೆ ಕರ್ತ. ಎಷ್ಟು ದೊಡ್ಡ ದೇವನಿಗೆ ಏಸಪ್ಪ, ನಮಗಾಗಿ ನೀನು ಕರ್ತನೆ ಈ ಲೋಕಕ್ಕೆ ಇಳಿದು ಬಂದು ನಮ್ಮ ಒಳಗಡೆ ವಾಸ ಮಾಡುತ್ತಿಲ್ಲ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ವಿಶೇಷವಾದ ಸಮಯದಲ್ಲಿ ಅಪಾಯ ಹೋದ್ರು ಆಚೆ ಮೊದಲನೆಯ ಭಾನುವಾರದಲ್ಲಿ ಏಸಪ್ಪ ನಾವು ನಿನ್ನ ಒಂದು ಕರ್ತನೆ ಪ್ರೋತ್ಸಾಹದಲ್ಲಿ ನಮ್ಮ ಭಾಗದಲ್ಲಿ ನಾವು ಬಂದಿದ್ದೇವೆ ಕರ್ತನೆ. ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನ ಅಭಿಷೇಕಿಸು ಕರ್ತ. ನಾವು ನಮ್ಮ ಆತ್ಮ ಶರೀರ ಪ್ರಾಣಗಳಲ್ಲಿ ಒಪ್ಪಿಸಿ ಕೊಡುತ್ತೇವೆ. ನಿನ್ನ ಮಹಿಮೆಯಿಂದ ತುಂಬಿಸು ಅಪ್ಪ. ನಿಮ್ಮನ್ನು ನಾವು ಕಾಣುವಂತೆ, ನಿನ್ನನ್ನೇ ದೃಷ್ಟಿಸುವಂತೆ ರಾಜ ಪ್ರತಿಯೊಬ್ಬರನ್ನ ಅಭಿಷೇಕಿಸಬೇಕೆಂದು ನಾನು ಹೇಳುತ್ತೇನೆ. ಈ ಒಂದು ಆರಾಧನೆಯ ಕರ್ತನೆ ಏನೋ ತಾನೋ ಅದೆಲ್ಲ ಏಸಪ್ಪ, ಭಯಭಕ್ತಿಯಿಂದ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಕರ್ತನೆ. ನಮ್ಮನ್ನೇ ಒಪ್ಪಿಸಿ ಕೊಡುತ್ತೇವೆ ಅಪ್ಪ. ನಾವು ಯಾವುದನ್ನು ರಿಸರ್ವ್ ಮಾಡ್ಕೊಳ್ಳಿಲ್ಲ ಕರ್ತನೆ, ಎಲ್ಲವೂ ನಿನ್ನದುವೇ ಕರ್ತನೆ. ನಾವು ನಿಮಗೆ ಒಪ್ಪಿಸಿ ಕೊಡುತ್ತೇವೆ. ಪ್ರತಿಯೊಬ್ಬರನ್ನ ಮುಟ್ಟು ಅಪ್ಪ ಏಸಪ್ಪ, ನಾವು ಬರಿದಾಗಿ ಬಂದಿದ್ದೇವೆ, ಏನು ಅಲ್ಲದವರಾಗಿ ಬಂದಿದ್ದೇವೆ, ಚಿಂತೆಯಿಂದ ಬಂದಿದ್ದೇವೆ ಅಪ್ಪ, ದುಃಖದಿಂದ ಬಂದಿದ್ದೇವೆ. ಅದೆಲ್ಲವನ್ನೇ ನಮ್ಮ ಭಾಗದಲ್ಲಿ ನಾವು ಆಗುತ್ತೇವೆ ಏಸಪ್ಪ. ನಾವು ಹಿಂದಿರುಗಿ ಹೋಗುವಾಗ ಸಂತೋಷವಾಗಿ ಹೋಗುವಂತೆ, ನಿನ್ನ ಬಾಯಿಂದ ನಾವು ಹೋಗುವಂತೆ ಪ್ರತಿಯೊಬ್ಬರು ನೀನೇ ಕರ್ತೇನೆ ತುಂಬಿಸಿ ಬಲಪಡಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ನಾವು ದೇವಾದಿ ದೇವನು, ರಾಜಾದಿ ರಾಜನು, ಏಕ ದೇವರು ಆದ ನಮ್ಮ ಕರ್ತನಾದ ಸನ್ನಿಧಾನದಲ್ಲಿ ಬಂದಿದ್ದೇವೆ ಪ್ರಿಯರೇ. ಆತನ ಸನ್ನಿಧಾನದಲ್ಲಿ ಬರಬೇಕಾದ್ರೆ ನಾವು ಬರಿಗೈಯಿಂದ ಬರುವುದು ಅದು ಯುಕ್ತವಲ್ಲ. ನಮ್ಮ ಹೃದಯಗಳು ಅದು ಕೃತಜ್ಞತಾಸ್ತುತಿ ಎಂಬ ಒಂದು ಕಾಣಿಕೆಯೊಂದಿಗೆ ಆತನಲ್ಲಿ ನಾವು ಬರಬೇಕಾಗಿದೆ. ಈ ಒಂದು ಸಮಯದಲ್ಲಿ ಒಂದು ಕ್ಷಣ ಯೋಚಿಸಿ ನೋಡಿ ಪ್ರಿಯರೇ. ಕಳೆದ ವಾರದಲ್ಲಿ ಕರ್ತನು ಮಾಡಿದ ಒಂದು ಸುಮಾರು ಅಟ್ಲೀಸ್ಟ್ 5 ಒಂದು ಉಪಕಾರಗಳನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸು ನೋಡಿ. ಆತನು ಎಲ್ಲಿ ಎಷ್ಟು ಒಳ್ಳೆಯದಾಗಿ ಇಲ್ಲಿವರೆಗೂ ನಡೆಸಿದ್ದಾನೆಂದು ನೆನೆಸುತ್ತಾ ಒಂದು ಕ್ಷಣ ಮೌನವಾಗಿ ಆತನನ್ನು ಸ್ಮರಿಸುತ್ತಾ ಆತನನ್ನು ಮಾಡಿದನ್ನೆಲ್ಲ ಜ್ಞಾಪಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ಹೃದಯವು ಕೃತಜ್ಞತಾಸ್ತುತಿಯಿಂದ ಆ ಕಾಣಿಕೆಯನ್ನು ತೆಗೆದು ಆತನ ಮಂದಿರದಲ್ಲಿ ಬರಬೇಕು. ಒಂದು ಕ್ಷಣ ಆತನ ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ನಾವು ಸ್ತೋತ್ರ ಮಾಡೋಣ. ನಮ್ಮ ಯೋಗ್ಯತೆಗೂ ಮೀರಿ ಹೆಚ್ಚಾಗಿ ನಮ್ಮನ್ನು ದೇವರು ಆಶೀರ್ವದಿಸಿದ್ದಾನೆ. ಸ್ತೋತ್ರದಿಂದ ಆತನ ಸನ್ನಿಧಾನದಲ್ಲಿ ಬರುವ ಹಾಗೆ ನಾವು ಹಾಡಿನಿಂದ ಆತನ ಸನ್ನಿಧಾನಕ್ಕೆ ಬರೋಣ.
ಮಕ್ಕಳನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯ ಮಕ್ಕಳ ಕರ್ತನೆ ಸುರಕ್ಷತೆಗಾಗಿ ನಿನಗೆ ಸ್ತೋತ್ರ. ಕರ್ತನೆ ನಮ್ಮ ಸಭೆಗಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ. ನೀನು ಉತ್ತಮನಾಗಿದ್ದೀಯ ನಿನಗೆ ಸ್ತೋತ್ರ. ಸ್ತುತಿ ಸ್ತೋತ್ರ ನಮಗೆ ಕರ್ತನೆ. ನೀನು ಮಾಡಿದ ಉಪಕಾರಕ್ಕೆ ಬದಲಿಗೆ ಕೊಡಲು ನನ್ನ ರಕ್ಷಣಾ ಭಾಗ್ಯವನ್ನು ನನ್ನ ಕರ್ತನೆ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಅದೊಂದೇ ಕರ್ತನೆ ನಮ್ಮ ಒಡೆಯನಿರುವುದು. ಅದೊಂದೇ ರಾಜನ ಒಡನೆ ನಮಗೆ ಅರ್ಪಿಸುತ್ತೇವೆ ರಾಜ. ನಮ್ಮ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ನಿನಗೆ ಅರ್ಪಿಸುತ್ತೇವೆ ರಾಜ. ನೀನೇ ಯೋಗ್ಯನಾದ ದೇವರ ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿನ್ನ ವಾಕ್ಯವು ಸ್ಥಿರವಾಗಿ ಇರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಗನ ರಕ್ತಕ್ಕಾಗಿ ಸ್ತೋತ್ರ. ಸ್ತೋತ್ರ ರಾಜ. ಉತ್ತಮನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಪ್ರಿಯರೇ, ತನ್ನ ಏಕಮಾತ್ರ ಪುತ್ರನನ್ನು ಆತನು ನಮಗೋಸ್ಕರ ಕೊಟ್ಟು ಆತನು ನಮ್ಮನ್ನು ಎಲ್ಲಾ ಕೇಡಿನಿಂದಲೂ ಬಿಡಿಸಿದಂತ ದೇವನಾಗಿದ್ದಾನೆ. ಇವತ್ತು ಸಭೆಯಲ್ಲಿ ನಾವೆಲ್ಲರೂ ಕುಳಿತುಕೊಳ್ಳೋಣ. ಒಂದು ಸಭಾಪಾಲಕರು ಈ ರೀತಿಯಾಗಿ ಹೇಳುತ್ತಿದ್ದರು, ನನ್ನ ಜೀವಿತದಲ್ಲಿ ಒಂದೇ ಒಂದು ಸನ್ನಿವೇಶದಲ್ಲಿ ನಾನು ತುಂಬಾ ಒಂದು ಕಾನ್ಫಿಡೆಂಟ್ ಆಗಿರ್ತೇನೆ, ನನ್ಗೆ ಯಾವುದೇ ಭಯ ಇಲ್ಲ, ನಾನು ಏನೇ ತಪ್ಪು ಹೇಳ್ತೀನಿ ಅನ್ನೋ ನನ್ಗೆ ಕಾನ್ಶಿಯಸ್ ಇರಲ್ಲ ಒಂದೇ ಸನ್ನಿವೇಶದಲ್ಲಿ. ಅದ್ ಯಾವ ಸನ್ನಿವೇಶ ಅಂದ್ರೆ, ನಾನು ಸತ್ಯವೇದವನ್ನು ಜೋರಾಗಿ ಓದುವಾಗ ನನ್ಗೆ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ ನಾನು ತಪ್ಪೇ ಮಾಡಲ್ಲ ಅಂತ. ಹೌದು, ಏಕೆಂದರೆ ಸತ್ಯವೇದದಲ್ಲಿರುವ ಎಲ್ಲಾ ವಾಕ್ಯ ಅದು ಸತ್ಯವೇ ಆಗಿದೆ. ನಾವು ನೋಡುತ್ತೇವೆ, ಸತ್ಯವೇದದಲ್ಲಿ 66 ಪುಸ್ತಕಗಳಿದ್ದರೂ ಅದನ್ನು 40 ಜನ ಬರೆದಿದ್ದರು, ಅದರಲ್ಲೆಲ್ಲವೂ ನಾವು ಒಂದೇ ಪ್ಯಾಟರ್ನ್ ಅನ್ನು ನೋಡುತ್ತೇವೆ. ಅದರಲ್ಲಿ ದೇವರ ಒಂದು ಹಸ್ತವನ್ನು ನೋಡುತ್ತೇವೆ. ಈ ಒಂದು ಸಮಯದಲ್ಲಿ ಸತ್ಯವೇದದಲ್ಲಿ ಬರೆದಿರುವ ವಾಕ್ಯಗಳನ್ನು ನಾವು ಓದುತ್ತಲೇ ದೇವರನ್ನು ಸ್ತುತಿಸುವ ಹಾಗೆ ಕೀರ್ತನೆಗಳ 100 ಇಲ್ಲಿ ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡಿ. ಬೈಬಲ್ ಆದ್ರೂ ಓಪನ್ ಮಾಡಬಹುದು, ಇಲ್ಲ ಎಲ್ಲಾದ್ರೂ ನೋಡಿ ಓದಿ. ಹೆಂಗಸರು ಮೊದಲನೇ ಒಂದು ವರ್ಸ್ ಅನ್ನು ಓದಿದ್ರೆ ಗಂಡಸರು 2ನೇ ವರ್ಸ್ ಅನ್ನು ಓದೋಣ. ಹಾಗೆ ನಾವೆಲ್ಲರೂ ಸೇರಿ ಓದಿ ನಮ್ಮ ದೇವರನ್ನು ಸತ್ಯವೇದದ ವಾಕ್ಯಗಳಿಂದ ಸ್ತುತಿಸೋಣ. ಹೆಂಗಸರು ಮೊದಲನೇ ವಾಕ್ಯವನ್ನು ಓದೋಣ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯ ಘೋಷ ಮಾಡಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಮಾಡಿದ ಪ್ರಜೆಯು ಆತನು ಸಲ್ಲಿಸುವ ಹಿಂದೂ ಆಗಿದ್ದೇವೆ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ತಲತಲಾಂತರಕ್ಕೂ ಇರುವುದು. ಹೌದು, ನಮ್ಮ ಒಳ್ಳೆಯ ದೇವನನ್ನು ತಲತಲಾಂತರಕ್ಕೂ ನಮ್ಮ ಮೇಲೆ ಕೃಪೆ ನೀಡುವ ದೇವನನ್ನು ಭೂನಿವಾಸಿಗಳೇ ಎಂಬ ಹಾಡಿನಿಂದ ನಾವು ಸ್ತುತಿಸೋಣ.
ಅಲ್ಲಿ ಯಾವ ಕೀರ್ತನೆ ಜ್ಞಾಪಕಕ್ಕೆ ಬರುತ್ತೆ? ಅದು ಎಷ್ಟು ಜನಕ್ಕೆ ಬಾಯ್ಹಟ್ ಗೊತ್ತು? ಸುಮಾರು ಜನಕ್ಕೆ ಗೊತ್ತಲ್ಲ, ಸ್ವಲ್ಪ ಅಟ್ಲೀಸ್ಟ್. ನಾವು ಇವಾಗ ಎಲ್ಲರೂ ಸೇರಿ, ಅಲ್ಲಿ ಸ್ಕ್ರೀನ್ ಅಲ್ಲೂ ಬರುತ್ತೆ, ನಾವೆಲ್ಲರೂ ಸೇರಿ ಕೀರ್ತನೆ 23 ಹೇಳೋಣ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆದನು, ಆತನು ಹಸಿರು ಕಾವಲುಗಳಲ್ಲಿ ನನ್ನನ್ನು ತಪ್ಪಿಸುತ್ತಾನೆ, ಶಾಂತಿಕರವಾದ ದೇವರ ಬಳಿಗೆ ಬರಮಾಡುತ್ತಾನೆ, ನನ್ನ ಪ್ರಾಣವನ್ನು ಜೀವಿಸ ಮಾಡಿ ನನ್ನ ಹೆಸರಿಗೆ ತಕ್ಕಂತೆ ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಭಾರತದ ನಡುವೆ ನಡೆಯುವಾಗಲೂ ಈಗ ಹತ್ತಿರವಾಗಿರುವುದಾಗಿ ಹೇಳಿದ್ದೇನೆ. ನಿನ್ನ ಕರುಣೆ ನಿಮ್ಮ ಮೋಡಗಳಿಗೆ ಬರುತ್ತದೆ. ಒಳ್ಳೆಯಗಳ ಮೇಲೆ ನನ್ನ ಸಂಸ್ಕಾರವನ್ನು ಹೆಚ್ಚಾಪಣೆ ಮಾಡಿ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ ನನ್ನ ಆಟೆಯನ್ನು ಸ್ವೀಕರಿಸುತ್ತದೆ. ನಿಶ್ಚಯವಾಗಿ ನನಗೆ ಬರುವಂತ ಶುಭವು ಕೃಪೆಗಳಿರುವುದು. ಆಮೆನ್. ಹೌದು, ಕರ್ತನು ನಮಗೆ ಒಳ್ಳೆಯ ಕೃಪನಾಗಿ ಹಸಿರು ಹುಲ್ಲು ಕಾವಲಲ್ಲಿ ಆತನು ನಮ್ಮನ್ನು ತಂಗಿಸಿ ಶುಭವು ಕೃಪೆಯು ನಮ್ಮ ಹಿಂದೆ ಬರುವಂತೆ ಮಾಡುವಂತ ದೇವನನ್ನು ಹಸಿರು ಹುಲ್ಲು ಕಾವಲಿನಲ್ಲಿ ತಂಗಿಸುವನೇ ಎಂಬ ಹಾಡಿನಿಂದ ಸ್ತುತಿಸೋಣ. ತಂಗಿಸುವವನೇ
ಹೌದು, ಹಸಿರು ಹುಲ್ಲು ಕಾವಲಿನ ಗಿಡವನ್ನು ಕರೆತರುವಂತ ದೇವನನ್ನು ಹೇಗೆ ಆರಾಧಿಸಬೇಕೆಂದು ಕೀರ್ತನೆಗಾರನು ಹೇಳುತ್ತಾನೆ. ನಾವು ಕೀರ್ತನೆ 150 ನೋಡುವಾಗ ನನ್ನ ಎಡಗಡೆಯಲ್ಲಿ ಇರುವವರು ಮೊದಲನೇ ವಚನವನ್ನು, ಇವರು ಮೊದಲನೇ ವಚನವನ್ನು, ನನ್ನ ಬಲಗಡೆಯಲ್ಲಿರುವವರು ಎರಡನೇ ವಚನವನ್ನು ಹೀಗೆ ಓದಿ ನಾವು ದೇವರನ್ನು ಹೇಗೆ ಆರಾಧಿಸಬೇಕೆಂದು ಕೀರ್ತನೆಗಾರನು ಹೇಳುತ್ತಾನೆಂದು ನೋಡೋಣ. ಕೀರ್ತನೆ 150 ಮೊದಲನೇ ವಚನ. ಹೌದು, ನಾವು ಇಲ್ಲಿ ಕೂತಿದ್ದೇವೆ, ನಮಗೆ ಶ್ವಾಸವಿದೆ ಎಂದು ಹೇಳುವುದಾದರೆ ನಾವೆಲ್ಲರೂ ಆತನನ್ನು ಸ್ತುತಿಸಬೇಕಾಗಿದೆ. ಅಂತ ಕರ್ತನನ್ನು ನಾವು ನಮ್ಮ ಕೈಗಳನ್ನು ತಟ್ಟುತ್ತಾ ಆರಾಧಿಸುವ ಹಾಗೆ ಕರ್ತನೆ ನಿನ್ನಯ ಸನ್ನಿಧಿಯಲ್ಲಿ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. Thank you.
ಹಿಂಬಾಲಿಸಬೇಕೆಂದರೆ ಕರ್ತನೆ ನೀನಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಹೇಗೆ ಒಂದು ರೆಂಬೆಗೆ ಒಂದು ಅಂಟಿಕೊಂಡ ಬೆಳೆಯಬೇಕು ಕೊಂಬೆಗೆ, ಅದೇ ರೀತಿಯಲ್ಲಿ ನಾವು ಸಹ ದೇವರಿಗೆ ಅಂಟಿಕೊಂಡಿರುವುದಾದರೆ ನಾವು ಬೆಳೆಯುತ್ತೇವೆ ಪ್ರಿಯರೇ. ನಾವು ಜೀವ ಜಲದ ಬುಗ್ಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಾದರೆ ನಾವು ಬದುಕುತ್ತೇವೆ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳುತ್ತಾ, ಹೌದು ಕರ್ತನೆ ನೀನು ನಮಗೆ ಬೇಕು, ನೀನಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಹೌದು ಪ್ರಿಯರೇ, ನಾವು ನೋಡುತ್ತೇವೆ ಸತ್ಯವೇದದಲ್ಲಿ ಹೇಳುತ್ತದೆ, ಜೀವ ಕೊಡುವ ಪುಸೆಯು ಅದು ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಇದೆ. ನಾವು ಯೇಸು ಕ್ರಿಸ್ತನನ್ನು ಹುಡುಕಬೇಕಾಗಿದೆ. ನಾವು ಹೇಗೆ ಹುಡುಕಬೇಕೆಂದು ನೋಡುವುದಾದರೆ, ಬಾಯಾರಿದ ಜಿಂಕೆ ನೀರನ್ನು ಹುಡುಕಿಕೊಂಡು ಹೇಗೆ ಹೋಗುತ್ತದೋ ಅದೇ ರೀತಿ ನಾವು ದೇವರ ಪ್ರಸನ್ನತೆಯನ್ನು, ದೇವರ ಒಂದು ಕಾರ್ಯಗಳನ್ನು ಕರ್ತನೆ ಇಲ್ಲ ಅಂದರೆ ನನಗೆ ಆ ಬದುಕಲು ಸಾಧ್ಯವೇ ಇಲ್ಲ ಎಂಬ ಒಂದು ದೃಢ ಮನಸ್ಸಿನಿಂದ ಆತನನ್ನು ಹಿಂಬಾಲಿಸಬೇಕಾಗಿದೆ. ಆತನಿಗೆ ನಮ್ಮನ್ನು ಸಮರ್ಪಿಸಿಕೊಡುತ್ತಾ, ದೇವರಿಗೆ ನೀನು ನನಗೆ ಬೇಕು ಎಂದು ಹೇಳುತ್ತಾ, ಬಾಯಾರಿದ ಜಿಂಕೆ ಎಂಬ ಹಾಡಿನಿಂದ ಆತನನ್ನು ಸ್ತುತಿಸೋಣ. ಮತ್ತು ನಾವು ನಮ್ಮ ಮನಸ್ಸುಗಳು ಎಷ್ಟು ಗಟ್ಟಿಯಾಗಿದ್ದವು, ಬರಡು ಭೂಮಿಯ ರೀತಿಯಲ್ಲಿತ್ತು. ಆದರೆ ಆತನು ತನ್ನ ರಕ್ಷಣೆಯ ಒಂದು ಮಳೆಯನ್ನು ಸುರಿಸಿ ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ನಮಗೆ ನವ ಜೀವನವನ್ನು ಕೊಟ್ಟಂತ ದೇವನನ್ನು ನಾವೆಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ಆರಾಧಿಸೋಣ. ಆತನು ದೊಡ್ಡವನಾಗಿದ್ದಾನೆ ಪ್ರಿಯರೇ. ಆತನು ಇಲ್ಲದೆ ನಾವು ಬದುಕುತ್ತೇವೆಂದರೆ ನಮ್ಮಷ್ಟು ಮುಟ್ಟಾಡಲು ಜ್ಞಾನವಿಲ್ಲ. ಕರ್ತನಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಪ್ರಿಯರೇ. ಆತನು
ಆತನನ್ನು ಸ್ತುತಿಸೋಣ, ಆತನ ರಕ್ಷಣೆಯನ್ನು ಸ್ತುತಿಸೋಣ, ಆತನು ಮಾಡಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳಿಗಾಗಿ ಆತನನ್ನು ಸ್ತುತಿಸೋಣ, ಆತನು ಕೊಟ್ಟ ಶ್ವಾಸಕ್ಕಾಗಿ ಆತನನ್ನು ಸ್ತುತಿಸೋಣ, ಆತನ ಜ್ಞಾನಕ್ಕಾಗಿ, ಆತನ ಮಹಿಮೆಗಾಗಿ, ಆತನ ಮಹತ್ವಕ್ಕಾಗಿ ಆತನನ್ನು ಸ್ತುತಿಸೋಣ. ಸ್ತೋತ್ರ ಕರ್ತನೆ, ನಿಮಗೆ ಎಷ್ಟು ಒಳ್ಳೆಯವನಾಗಿದ್ದೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ಆಕಾಶವನ್ನು ನಿನ್ನ ಜ್ಞಾನದಿಂದಲೂ ಭೂಮಿಯನ್ನು ನಿನ್ನ ಕರುಣೆಯಿಂದಲೂ ಹಾಸಿದಂತ ದೇವರು ನಿನ್ನಾಗಿದೆ ಕರ್ತನೆ, ನಿನಗೆ ಸ್ತೋತ್ರ. ನಮ್ಮಲ್ಲಿ ಜೀವ ಜಲವನ್ನು ಕೊಟ್ಟು ಕರ್ತನೆ, ನೀನು ಕರ್ತನೆ ಜೀವವನ್ನು ಕುಂದಿಸಿದೆ ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಗನ ರಕ್ತದಿಂದ ಕರ್ತನೆ, ನಿನ್ನ ಮಗನ ಒಂದು ಕರ್ತನೆ ಸ್ಯಾಕ್ರಿಫೈಸ್ ಇಂದ ಕರ್ತನೆ ನಮ್ಮ ಎಲ್ಲಾ ಪಾಪಗಳನ್ನು ನಿನ್ನ ತೊಳೆದಿದೆಯಲ್ಲ ಕರ್ತನೆ, ನಿತ್ಯ ಜೀವದ ನಿರೀಕ್ಷೆಯನ್ನು ನಮಗೆ ಕೊಟ್ಟಿದೆಯಲ್ಲ ಕರ್ತನೆ, ನಿನಗೆ ಸ್ತೋತ್ರ. ನೀನೊಬ್ಬನೇ ಕರ್ತನೆ, ಎಲ್ಲಾ ಸ್ತುತಿಗೆ ಪಾತ್ರನು, ಎಲ್ಲಾ ಘನತೆಗೆ ಮಹಿಮೆಗೆ ಯೋಗ್ಯನು ನೀನೊಬ್ಬನೇ ರಾಜ. ಏಕೆಂದರೆ ನೀನೊಬ್ಬನೇ ನಿಜವಾದ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ಮಹೋನ್ನತನು. ಆಕಾಶವಾದ ಸಿಂಹಾಸನವಾಗಿದೆ, ಭೂಮಿಯು ನಿನ್ನ ಪಾದಪೀಠವಾಗಿದೆ ಕರ್ತನೆ. ನಿನಗೆ ಎಂತ ಹೊಸ ಆಲಯವನ್ನು ಕಟ್ಟಲು ಕರ್ತನೆ, ನಮ್ಮ ಹೃದಯವನ್ನೇ ಕರ್ತನೆ, ನಮ್ಮ ದೇಹವನ್ನು ಕರ್ತನೆ, ಮನಸ್ಸುಗಳನ್ನು ನಿನಗೆ ಯಜ್ಞವಾಗಿ ಅರ್ಪಿಸುತ್ತ ರಾಜ, ನಿನ್ನನ್ನು ಆರಾಧಿಸುತ್ತೇವೆ ರಾಜ. ಸಿಂಹಾಸನಕ್ಕೆ
ನೀರು ಸಹ ಕರ್ತನೆ ನಿಂತು ಹೋಗ್ತದೆ ಕರ್ತನೆ. ನಿನ್ನ ನಾಮ ಅಷ್ಟು ದೊಡ್ಡದಾಗಿದೆ ರಾಜ. ನೀನೊಬ್ಬನೇ ಯೋಗ್ಯನು ಕರ್ತನೆ. ನೀನೇ ಅತಿ ಶ್ರೇಷ್ಠನು, ನೀನೇ ಸಂಪೂರ್ಣನು, ನೀನೇ ಅತಿ ಸುಂದರನು. ಹೌದು ಕರ್ತನೆ, ನೀನೊಬ್ಬನೇ ಅತಿ ಸುಂದರನು, ನೀನೊಬ್ಬನೇ ಅತಿ ಶ್ರೇಷ್ಠನು, ಸರ್ವ ವ್ಯಾಪಿಯು, ಸರ್ವ ಜ್ಞಾನಿಯು, ಸರ್ವ ಬಲ್ಲವನು ಆದಂತ ನಮ್ಮ ದೇವನೇ ನಿನಗೆ ಸ್ತೋತ್ರ ಕರ್ತನೆ. ರಾಜಾದಿರಾಜನೇ, ಇಂಥ ಒಂದು ದೊಡ್ಡ ದೇವರಿಗೆ ಕರ್ತನೆ ನಮ್ಮನ್ನು ಯಾಜಕರನ್ನಾಗಿ ಕರ್ತನೆ, ನಮ್ಮನ್ನು ರಾಜವಂಶದವರನ್ನಾಗಿ ನೀನು ಸೇರಿಸಿಕೊಂಡದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ನಿನ್ನ ಕೃಪೆ ನಮ್ಮ ಮೇಲೆ ಹೇರಳವಾಗಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ಕರ್ತನೆ, ಮುಂಜಾನೆಯ ಸಮಯದಲ್ಲಿ ಕರ್ತನೆ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿ ಕರ್ತನೆ ತಂದೆ ಆ ದೇವರೇ ಏಕ ದೇವರಾದ ನಿನ್ನ ಮುಂದೆ ನಿಲ್ಲಲು ಕರ್ತನೆ ನಮ್ಮನ್ನು ಕರ್ತನೆ ಕರೆದುಕೊಂಡು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಗನ ರಕ್ತದಿಂದ ನಮ್ಮನ್ನು ಮುಚ್ಚುಮರೆ ಮಾಡಿ ನಮ್ಮನ್ನು ಯೋಗ್ಯರನ್ನಾಗಿ ನಿಲ್ಲಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯೇಸು ಎಂಬ ಒಂದು ದೊಡ್ಡ ನಾಮವನ್ನು ನಮಗೆ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ಕೃಪೆಯು ಕನಿಕರವು ಹೇರಳವಾಗಿರುವಂತ ದೇವರೇ, ಈ ಒಂದು ಸಮಯದಲ್ಲಿ ನಮ್ಮ ಸ್ತುತಿ ಸ್ತೋತ್ರಗಳನ್ನು ನೀನು ಸ್ವೀಕರಿಸಬೇಕು ಎಂದು ಹೇಳಿಕೊಳ್ಳುತ್ತೇವೆ ರಾಜ. ನೀನು ಘನ ಹೊಂದಬೇಕು ರಾಜ, ನೀನು ಮಹಿಮೆ ಹೊಂದಿಕೊಳ್ಳಬೇಕು ರಾಜ. ನಮ್ಮ ಮನಸ್ಸು ಆತ್ಮ ದೇಹಗಳನ್ನು ಕರ್ತನೆ ನಿನ್ನ ಕೈಗೆ ಅರ್ಪಿಸುತ್ತೇವೆ ರಾಜ.
ನಿನ್ನ ಒಂದು ರಾಜ್ಯದ ವಿಸ್ತರಣೆಗಾಗಿ ನಮ್ಮನ್ನು ಉಪಯೋಗಿಸಿಕೊ. ನಿನ್ನ ರಾಜ್ಯದ ಕರ್ತನ ಒಂದು ರಾಜ್ಯದಲ್ಲಿ ನಾವು ಉಪಯೋಗವಾಗುವ ಪಾತ್ರೆಗಳ ಹಾಗೆ ನಮ್ಮನ್ನು ಕರ್ತನೆ ನೀಗೆ ಉಪಯೋಗಿಸಿಕೊಳ್ಳಬೇಕೆಂದು ಈ ಒಂದು ಸಮಯದಲ್ಲಿ ಮುಂಬರುವ ಎಲ್ಲಾ ಕಾರ್ಯಕ್ರಮಗಳನ್ನು ಕರ್ತನೆ ಮತ್ತು ನಮ್ಮ ಜೀವಿತಗಳನ್ನು ನಿನ್ನ ಕೈಗೆ ಅರ್ಪಿಸುತ್ತಾ ಎಲ್ಲದರ ಮೂಲಕ ಕರ್ತನೆ ನೀನು ಕೊನೆ ಹೊಂದಿಕೊಳ್ಳಬೇಕೆಂದು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ನಾವು ನಿಂತಿರುವಂತೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ ತಿಳಿಸ್ಕೊಳ್ಳುತ್ತಿದ್ದೇವೆ. As we are standing, please take your Bibles to John chapter 14 verses 5, 6, 7. 5 ಮತ್ತು 6, 7ನೇ ವಚನ ನಾವು ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 5, 6, 7ನೇ ವಚನ. Gospel according to John chapter 14 5 verse 5, 6, 7 verse. ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ತೋಮನು ಆತನನ್ನು ಸ್ವಾಮಿ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಯೇಸು ಕ್ರಿಸ್ತನ ನಮ್ಮ ಜೀವವು ಮಾರ್ಗವು ಸತ್ಯವೂ ಆಗಿದ್ದಾರೆ. ಆ ಯೇಸು ಕ್ರಿಸ್ತ ನಮ್ಮೆಲ್ಲರನ್ನು ಆಶೀರ್ವದಿಸಿ ಎಲ್ಲರೂ ಕೂತ್ಕೊಂಡವರಾಗಿ ಒಂದು ಸಂಡೇ ಸ್ಕೂಲ್ ಹೋಗಬೇಕಾದ್ರೆ ಕಾಣಿಸ್ತಿದ್ದೀವಿ ಸೌಮ್ಯ. ನಮ್ಮನ್ನು ಪ್ರತಿದಿನ ಕಾಯುವಂತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವರಾಗಿದ್ದೇವೆ. ಈ ಒಂದು ವಾರದಲ್ಲಿ ದೇವರಲ್ಲಿ ಆಚರಿಸಿಕೊಂಡವರು ಮದುವೆ ಆಚರಿಸಿಕೊಂಡಿದ್ದ ದಯವಿಟ್ಟು ನಿಂತುಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. Celebrate the birthday
ಮಿಕ್ಕೇಲ ಮೊಮ್ಮಗನು ಮೊಮ್ಮಗಳು. ನಿಮ್ಮ ಮಗನ ಹೆಸರು ಸಿಸ್ಟರ್ ಸುರೇಶ್ ಬಾಬು. ನಿಮ್ ಬರ್ತದೆ, ಪ್ರಾರ್ಥನೆ ಮಾಡಿ. ಸರ್ವ ಸೃಷ್ಟಿಗೂ ಮೂಲ ಕಾರಣಕರ್ತಾನ ಪರಲೋಕ ತಂದೆ, ಅಪ್ಪ ಈ ವೇಳೆಗಾಗಿ ನಿನಗೆ ಸ್ತೋತ್ರವಾಗಲಿ. ರಾಜಾಂಗ ಎಷ್ಟು ಅದ್ಭುತವಾಗಿ ನಮ್ಮನ್ನು ಪ್ರೀತಿ ಮಾಡುತ್ತೆ. ಪ್ರತಿ ಸಾರಿ ನಮ್ಮನ್ನ ಕರ್ತನೆ ನೀನು ಅದರ ಕರ್ತನ ಹೆಚ್ಚಿಸುತ್ತಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ವಿಶೇಷವಾದ ಸಮಯದಲ್ಲಿ ನನ್ನ ಮಗಾದ ಸಗಾಳಿ ಪಾತ್ರನಿಗೆ ಒಪ್ಪಿಸಿಕೊಳ್ಳುತ್ತೇನೆ. ಮಗಳ ಜೀವಿತವನ್ನು ಆಶೀರ್ವದಿಸು. ಈ ವಯಸ್ಸಾದ ಕಾಲದಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ನಿನ್ನ ಬಾದ ತುಂಬಿಸಿ ನಡೆಸಿಕೊಡಬೇಕೆ ನಾನು ಬೇಡುತ್ತೇನೆ. ಅಪ್ಪ ನೀನು ಕರ್ತನೆ ಎಲ್ಲವೂ ಬೆಳ್ಳಾತನಾಗಿದ್ದಿ. ಆ ಮಗಳ ಕರ್ತನೆ ನಿನ್ನ ಮಾರ್ಗದ ಸತ್ಯದ ಜೀವನದಲ್ಲಿ ಅಧಿಕವಾಗಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಮೋನಿಕಾ ಮಗನ ಆಶೀರ್ವದಿಸು. ಅಪ್ಪ ಮಗಳ ಜೀವಿತಕ್ಕೋಸ್ಕರ ಸ್ತೋತ್ರ ಉಂಟಾಗಲಿ. ಕಳೆದ ವರ್ಷಕ್ಕಿಂತ ಇಂದಿನ ವರ್ಷ ನಿನಗಾಗಿ ಇನ್ನು ಅಧಿಕವಾಗಿ ಆ ಮಗಳು ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟು ಜೀವಿಸುವಂತೆ ಅಪ್ಪ. ಅದು ಮಾತ್ರವಲ್ಲ, ಆ ಮಗಳಿಗೆ ಕರ್ತನಿಗೆ ಕೊಟ್ಟುವಂತಹ ವರಕ್ಕಾಗಿ ಸ್ತೋತ್ರ. ಮಗಳನ್ನ ಆಶೀರ್ವದಿಸು ಕರ್ತ. ನಿನ್ನ ಒಂದು ಆರೋಗ್ಯ ತುಂಬಿಸು, ನಿನ್ನ ಬಲ ತುಂಬಿಸಿ, ಎಲ್ಲಾ ಚಿಂತಾಭಾರ ನಿನ್ನ ಮೇಲೆ ಹಾಕಿದಂತೆ ಆ ಮಗಳನ್ನ ಆಶೀರ್ವದಿಸು ದೇವ. ಅದೇ ರೀತಿಯಾಗಿ ಚಿಕ್ಕ ಮಗುವಾದ ಮಿಕ್ಕಿನ ಪಾತ್ರನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗುಗೋಸ್ಕರವಾಗಿ ಅಪ್ಪ ನೀನು ಕರ್ತನೆ. ಹೌದು ರಾಜ, ನೀನು ಆ ಮಗುವನ್ನು ಯೋಗಿ ಕರ್ಕೊಂಡು ದೇವನಾಗಿದ್ದಿ. ಆ ಮಗಳ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಕೊಡು ಕರ್ತ. ನಿನ್ನ ಒಂದು ಅಭಿಷೇಕವನ್ನು ತುಂಬಿಸು. ಈ ಚಿಕ್ಕ ಮಗುವಿಂದಲೇ ಕರ್ತನೆ ಆ ಮಗು ನಿನ್ನ ಮಗುವಾಗಿ ಬೆಳಿಬೇಕಪ್ಪ ಏಸಪ್ಪ. ನಿನ್ನ ಸೇವೆಗೆ ಮೊಮ್ಮಗಾಗಿರುವಂತಹ ಮಗನ ಕರ್ತನೆ ಆಶೀರ್ವದಿಸು ದೇವ. ಅದೇ ಕರ್ತನೆ ಸುರೇಶ್ ಬಾಬು ಮಗನಿಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನ ಹೃದಯದಲ್ಲಿ ಮಾತನಾಡಿ ನಿನ್ನ ಮಗನಾಗಿ ಮಾರ್ಪಡಿಸಪ್ಪ ಏಸಪ್ಪ. ಲೋಕವನ್ನೇ ಸಂಪಾದಿಸಿಕೊಂಡು ತಮ್ಮ ಆತ್ಮನ ನಷ್ಟಪಡಿಸಿಕೊಂಡ್ರೆ ಲಾಭವೇನೇ ವಾಕ್ಯ ಕೇಳುವ ಹಾಗೆ ಆ ಮಗನು ಆ ವಾಕ್ಯದಲ್ಲಿ ಕರ್ತನೆ ಹೌದು ರಾಜ ನಿನ್ನ ಮಗನಾಗಿ ಮಾರ್ಪಡಬೇಕಪ್ಪ. ತಾಯಿಯ ಕರ್ತನೆ ಅಪ್ಪ ಪ್ರಾರ್ಥನೆ ಲಾಲಿಸಿ ಮುಂದಿನ ವರ್ಷವಾದರೂ ಆ ಮಗನನ್ನ ಕಂಡುಕೊಂಡು ನಿನ್ನ ಮಗನಾಗಿ ಮಾರ್ಪಟ್ಟು ಅಪ್ಪ ನಿನ್ನ ಒಂದು ಕರ್ತನೆ ರಕ್ಷಣಾ ಮಾರ್ಗದಲ್ಲಿ ನಡೆಯುವಂತೆ ಕಾರ್ಯ ಮಾಡಿ ಒಳ್ಳೆ ಆರೋಗ್ಯ ಕೊಡು. ಆ ಮಗನ ಕೈಯಿಟ್ಟು ಮಾಡುವಂತ ಪ್ರತಿಯೊಂದು ಕರ್ತನೆ ಕೆಲಸದಲ್ಲಿ ನೀನು ಆ ಮಗನಿಗೆ ಆಶೀರ್ವಾದ ಕೊಡು ರಾಜ. ಅದೇ ತಾಯಿ ನಿನ್ನ ಮಗಾದ ಕರ್ತನೆ ಸಂಗೀತಾನೇ ಪಾಸನಿಗೆ ಒಪ್ಪಿಸಿ ಕೊಡುತ್ತೇನೆ. ಆ ಮಗನ ಆಶೀರ್ವದಿಸಪ್ಪ. ತಾಯಿ ಗರ್ಭ ಈಗಾಗಲೇ ಮಗನಿಗೆ ಕರ್ತನೆ ಹೌದು ರಾಜ ಕಂಡಂತ ದೇವನಾಗಿದ್ದಿ, ಆರಿಸಿಕೊಂಡಿದ್ದಿ. ಆ ಮಗಳಿಗೆ ಬೇಕಾದಂತ ಶಾರೀರಿಕ ಬಲವನ್ನ ಕೊಡಬೇಕೆ ನಾನು ಬೇಡುತ್ತೇನೆ ಅಪ್ಪ. ಈ ವರ್ಷದಲ್ಲಿ ಆ ಮಗಳು ಇನ್ನೂ ಅಧಿಕವಾಗಿ ಕರ್ತನೆ ನಿನ್ನ ಬಲನ ತುಂಬಲ್ಪಡಬೇಕು ಏಸಪ್ಪ. ನಿನ್ನ ಅಭಿಷೇಕ ತುಂಬಲ್ಪಡಬೇಕು. ನೀನು ಯಾತಕ್ಕಾಗಿ ಆ ಮಗನ ಕರ್ತನೆ ಈ ಲೋಕದಲ್ಲಿ ನನ್ನ ಮಗಳಾಗಿ ಮಾಡಿಕೊಂಡಿದ್ಯೋ ಉದ್ದೇಶ ನೆರವೇರುತ್ತಾ ನಾನು ಒಪ್ಪಿಸಿಕೊಳ್ಳಬೇಕು ರಾಜ. ಕರ್ತ ಯೇಸುವಿನ ನಾಮದಲ್ಲಿ ಆ ಮಗಳಿಗೆ ವಿರುದ್ಧವಾಗಿರುವ ಎಲ್ಲ ದುಷ್ಟನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ತೆಗೆದುಹಾಕಲ್ಪಡಲಿ. ರಕ್ತದ ಕೋಟೆಯಲ್ಲಿ ಆ ಮಗಳ ಮುಚ್ಚಿ ಮರೆ ಮಾಡು. ಆ ಮಗಳ ಕುಟುಂಬವನ್ನು ಆಶೀರ್ವದಿಸು. ಅನೇಕರಿಗೆ ಮಾದರಿಯಾಗಿ ಒಂದು ಸಾಕ್ಷಿಗಳಾಗಿ ನಿಲ್ಲಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನೀನು ಸರ್ವವನ್ನು ಬಲಂತ ದೇವನಾಗಿದ್ದಿ, ನಿನಗೆ ಮರೆಯಾಗಿ ಯಾವುದೂ ಇಲ್ಲ ಯೇಸಪ್ಪ. ಮತ್ತೊಂದು ಆವರ್ತಿ ಮಕ್ಕಳೆಲ್ಲ ನಿನ್ನ ಪಾಸನೆ ಒಪ್ಪಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ಕರ್ತ ನಾವು ನಿನಗಾಗಿ ಕೊಟ್ಟುವಂತ ನಿನ್ನ ಸಭೆಗಾಗಿ ನಿನ್ನ ರಾಜ್ಯಕ್ಕಾಗಿ ಕೊಟ್ಟುವಂತ ಒಂದು ಕಾಣಿಕೆ ದಶಭಾಗನ ಆಶೀರ್ವದಿಸಪ್ಪ ಯೇಸಪ್ಪ. ನೀನು ಕರ್ತನೆ ನಮಗೆ ಕೊಟ್ಟಿದ್ರೆ ನಾವು ನಿಮಗೆ ಕೊಟ್ಟಿದ್ದೇವೆ ಕರ್ತನೆ. ಇದು ನಿನ್ನ ಒಂದು ಕರ್ತನೆ ಹೌದು ರಾಜ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ನಮ್ಮೆಲ್ಲರನ್ನ ಆಶೀರ್ವದಿಸು. ಕೊರತೆ ಇಲ್ಲದೆ ನಿನ್ನ ರಾಜ್ಯಕ್ಕಾಗಿ ಇನ್ನೂ ಅಧಿಕವಾಗಿ ಕೊಡುವಂತ ಮಕ್ಕಳಾಗಿ ಪ್ರತಿಯೊಬ್ಬರ ಕರಗಳನ್ನ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ. ಎಲ್ಲರೂ ಚೆನ್ನಾಗಿರಾ? ಜೋರ ಐಡಿಯಾಣ ಗೊತ್ತಾ? ನಾರ್ತಿನ ಕಡೆ ಹೇಳ ನೀವು ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಅವರು. ಒಬ್ಬ ಸ್ಟಾರ್ಟ್ ಮಾಡ್ತಾರೆ, ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ. ಅದೇ ಗೊತ್ತಾ ಏನಂತ? ಅಲೋ ಇನ್ನೇ ಅದೇ ಹೇಳ್ಬಾರ್ದು ಯಾರು. ಅದೇ ಅಂದ್ರೆ ಏನ್ರಿ? ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನಿಗೆ ಸ್ತೋತ್ರ ಅಲ್ವಾ? ಈ ಒಂದು ಸಮಯದಲ್ಲಿ ನಮ್ಮ ಮದುವಂತ ಟೈಟಸ್ ಅವರು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಅವ್ರು ಓದುವಂತ ಅನೌನ್ಸ್ಮೆಂಟ್ ನ ಕೇಳಿಸ್ಕೊಂಡು ದಯವಿಟ್ಟು ಅದ್ರಲ್ಲಿ ಭಾಗವಹಿಸಬೇಕು ಅಂತ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮತ್ತು ಬುಧವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಈ ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕೆಂಬುದಾಗಿ ನೀವು ಸಭೆಯಾದ ನಂತರ ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಸೊ ಶುಕ್ರವಾರ ಸಾಯಂಕಾಲದಂದು ಬೈಬಲ್ ಸ್ಟಡಿ ನಡೀತಾ ಇದೆ. ಸೊ ಈ ವಾರ ಬೈಬಲ್ ಸ್ಟಡಿ ಇರುವುದಿಲ್ಲ. ಪಾಸ್ಟರ್ ಶ್ರೀನಿವಾಸ್ ಅವರು ಅವ್ರ ಊರಲ್ಲಿ ಇಲ್ಲದೆ ಕಾರಣ ಈ ಒಂದು ವಾರ ಬೈಬಲ್ ಸ್ಟಡಿ ಇರುವುದಿಲ್ಲ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಇವತ್ತು ಸಭೆಯಾದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ.
ಸಭಾಪಾಲಕ ಸಮಿತಿ ಎಲ್ಲ ಸದಸ್ಯರು ಇವತ್ತು ಸಭೆಯಾದ ನಂತರ ಇಲ್ಲೇ ಇರಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಂತೀನಿ. ಮತ್ತು ಬರುವಂತ ಶನಿವಾರ ಅಂದ್ರೆ 9ನೇ ತಾರೀಕು ನಮ್ಮ ಸಭೆಯಲ್ಲಿ 10 ರಿಂದ 1 ಗಂಟೆವರೆಗೂ ಉಪವಾಸ ಪ್ರಾರ್ಥನೆ ಇರುತ್ತದೆ. ಸೊ ತಾವೆಲ್ಲರೂ ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕಾಗಿ ನಾನು ಕೇಳ್ಕೊಂತೀನಿ. ಮತ್ತು ಬರುವ ಭಾನುವಾರ ಸಭೆಯಾದ ನಂತರ ವಿಮೆನ್ಸ್ ಫೆಲೋಶಿಪ್ ಇರುತ್ತದೆ. ಸೊ ಅದು ವಿಮೆನ್ಸ್ ಡೇ, ಸೊ ಅಂದ್ರೆ ಮಹಿಳೆಯರ ದಿನ ಬರುವಂತ ಭಾನುವಾರ. ಸೊ ಎಲ್ಲಾ ಮಹಿಳೆಯರು ಅವತ್ತು ಇಲ್ಲೇ ಇರಬೇಕಾಗಿ ಕೇಳ್ಕೊಂತಾರೆ. ನಿಮ್ಗೆ ವಿಶೇಷವಾಗಿ ಕೆಲವು ಪ್ರೋಗ್ರಾಮ್ಸ್ ನ ಆಯೋಜಿಸಿದ್ದಾರೆ. ಸೊ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಪಾಲ್ಗೊಳ್ಬೇಕಾಗಿ ನಾನು ಇದರಿಂದ ಕೇಳ್ಕೊಂತೀನಿ. ಏನ್ ಸೀಕ್ರೆಟ್ ಮಾಡ್ತಾ ಇಲ್ಲ ನಾವು. ಆ ಸೀಕ್ರೆಟ್ ನಾನು ಇವಾಗ ಹೇಳ್ತೀನಿ. ಒಂದು ನೆಕ್ಸ್ಟ್ ವೀಕ್ ವುಮೆನ್ಸ್ ಫೆಲೋಶಿಪ್ ಇದೆ ಅಂತ ತಾನೆ. ವುಮೆನ್ಸ್ ಡೇ ಇದೆ, ಯಾವ್ದು ಗೊತ್ತಾ? ಮಾರ್ಚ್ 7th 8th ಅಲ್ವಾ? ಅದರ ಪ್ರಯುಕ್ತವಾಗಿ ನಾವು ಈ ಸಲ ಒಂದು ವುಮೆನ್ಸ್ ಫೆಲೋಶಿಪ್ ಅಂತ ನಾನು ಮಾಡ್ಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದೇವೆ. ನಿಮ್ಮಲ್ಲಿ ಒಂದು ಕೇಳ್ಕೊಂಡ್ರೆ ಅಂದ್ರೆ ವುಮೆನ್ಸ್ ನೀವು ಪರ್ಪಲ್ ಕಲರ್ ಡ್ರೆಸ್ ಹಾಕೊಂಡು ಬರ್ಬೇಕು. ಸಾರಿ ಆಗಿರ್ಬೋದು, ಚೂಡಿದಾರ್ ಆಗಿರ್ಬೋದು. ಓಕೆನಾ? ಇಟ್ಸ್ ನಾಟ್ ಅ ಮ್ಯಾಂಡೇಟ್ರಿ. ಅದು ಹಾಕೊಂಡೇ ಬರ್ಬೇಕು ಅಂತ ನಾವು ಕೇಳ್ತಾ ಇಲ್ಲ. ಆದ್ರೆ ಹಾಕೊಂಡ್ ಬಂದ್ರೆ ಚೆನ್ನಾಗಿರ್ತದೆ. ಅವತ್ತು ಒಂದು ಸೆಲೆಬ್ರೇಷನ್ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಪರ್ಪಲ್ ಏನಂತಾರೆ ಇದರಲ್ಲಿ ಕಾಣ್ತದೆ? ನೇರ್ಲೆ ಹಣ್ಣಿನ ಕಲರು. ನೇರ್ಲೆ ಹಣ್ಣು ಅನ್ಕೊಂಡ್ ಬರ್ಬೇಡಿ, ಅದು ಕಲರ್ ಬಟ್ಟೆ ಹಾಕೊಂಡ್ ಬರ್ತೀನಾ? ಇದಾಕೋ ಆ ಒಂದು ಡ್ರೆಸ್ ಹಾಕೊಂಡ್ ಬನ್ನಿ. ಸ್ಯಾಟರ್ಡೆ ಫಾಸ್ಟಿಂಗ್ ಪ್ರೇ ಇದೆ. ದಯವಿಟ್ಟು ನೀವು ಫಾಸ್ಟಿಂಗ್ ಪ್ರೇ ಅಲ್ಲಿ ಭಾಗವಹಿಸಬೇಕಾಗ್ತದೆ. 10 ಗಂಟೆಯಿಂದ 1 ಗಂಟೆವರೆಗೆ 10 to 1. ನಾವೇನು ಜಾಸ್ತಿ ಮಾಡೋದಿಲ್ಲ. ಉಪವಾಸದ ಬಂದು ನಾವು ನಮಗೋಸ್ಕರವಾಗಿ, ನಮ್ಮ ಸಭೆಗೋಸ್ಕರವಾಗಿ, ದೇಶಕ್ಕೋಸ್ಕರವಾಗಿ, ರಕ್ಷಣೆಗೋಸ್ಕರವಾಗಿ, ಎಲ್ಲಾ ಕಾರ್ಯಗಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅದಕ್ಕಾಗಿ ನೀವು ಉಪವಾಸ ಬಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಅದು ಮಾತ್ರವಲ್ಲ, ನಮ್ಮ ಒಂದು ಸಭೆಗೆ ಸೇರಿರುವಂತ, ನಮ್ಮ ಕುಟುಂಬಕ್ಕೆ ಸೇರಿರುವಂತ ಜಾನ್, ರೆಬೇಕಾ ಮತ್ತೆ ನಮ್ಮ ಡೇವಿಡ್ ಸಗಾಯ್ ಅವರ ಮಗುವನ್ನ ದೇವರವರಿಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಆ ಮಗು ದೇವರವರಿಗೆ ಕೊಟ್ಟಿರುವಂತಹ ಮಗುವಿನ ಸಂತೋಷಕ್ಕಾಗಿ ಅವರು ಈ ದಿನ ನಮಗೆ ಸ್ವೀಟ್ ಹಂಚಿಕೊಡುವವರಾಗಿದ್ದಾರೆ. ಈಗ ಸ್ವೀಟ್ ಕೊಡೋದಿಲ್ಲ, ಸರ್ವಿಸ್ ಆದ್ಮೇಲೆ ಹೋಗ್ಬೇಕಾಗಿ ಕೊಡ್ತಾರೆ. ದಯವಿಟ್ಟು ತೆಗೆದುಕೊಳ್ಳಿ. ಯಾಕಂದ್ರೆ ಸ್ವೀಟ್ ಕೊಟ್ಟರೆ ಏನು ಸ್ವೀಟ್ ಕೊಟ್ಟರು ಅಂತ ಯೋಚನೆ ಮಾಡ್ತೀವಲ್ಲ, ಅದಕ್ಕೆ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ದೇವರು ತಾನೇ ಅವರ ಕುಟುಂಬದಲ್ಲಿ ಮಾಡುವಂತಹ ದೊಡ್ಡ ಕಾರ್ಯಕ್ಕೋಸ್ಕರವಾಗಿ ಅವರು ನಮ್ಮೊಂದಿಗೆ ಸಿಹಿ ಹಂಚಿಕೊಳ್ತಾ ಇದ್ದಾರೆ. ಈಗ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿದೆ. ಈಗ ನಾವೊಂದು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಗೊತ್ತಿರುವಂತೆ ಲೂರ್ಡ್ ಅವರ ಬ್ರದರು ಬಾಲರಾಜ್ ಅವರು ಅಡ್ಮಿಟ್ ಆಗಿದ್ದಾರೆ. ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಅವರು ತುಂಬಾ ಕ್ರಿಟಿಕಲ್ ಆಗಿದ್ದಾರೆ. ದೇವರ ಒಂದು ಯೋಚನೆ, ದೇವರ ಒಂದು ಚಿತ್ತ ಮಗನ ಜೀವಿತ ನೆರವೇರಬೇಕು. ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಆ ಒಂದು ಕುಟುಂಬದವರು ಕೇಳ್ಕೊಂಡಿದ್ದಾರೆ ನಾವು ಅವರಿಗೋಸ್ಕರವಾಗಿ ಸಭೆಯಾಗಿ ಪ್ರಾರ್ಥನೆ ಮಾಡ್ಬೇಕಂತ. ಈಗ ನಾವೆಲ್ಲರೂ ಆ ಒಂದು ಬಾಲರಾಜ್ ಮಗನಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮಲ್ಲಿರುವಂತ ಮೇರಿ ಆಂಟಿ ಅವರು, ಮೇರಿ ಜೇಕಬ್ ಅವರು ಈ ಒಂದು ಬಾಲರಾಜ್ ಮಗನ ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ನಾವೆಲ್ಲರೂ ಸಹ ಆ ಮಗಳೊಂದಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ನಮ್ಮ ಪರಲೋಕದ ತಂದೆಯೇ, ಈ ಒಳ್ಳೆಯ ಬೆಳಗಿನ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ಹೌದು ರಕ್ಷಕನೇ, ಈ ತಿಂಗಳ ಮೊದಲೇ ಕರ್ತನ ಪುನರುತ್ಥಾನದ ದಿನದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾದ ನಾವು ಆರಾಧಿಸುವ ಕೊಂಡಾಡುವಂತೆ ಅಪ್ಪ, ನೀನು ನಮ್ಮ ಜೀವಿತದಲ್ಲಿ ಮಾಡಿದಂತೆ ಎಲ್ಲಾ ಮೇಲುಗಳನ್ನು ನೆನೆಸಿ ನಿನಗೆ ಉಪಕಾರ ಸ್ತುತಿ ಮಾಡುವಂತೆ ಕರ್ತ, ನಮ್ಮನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಿಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಕರ್ತ. ಅದೇ ರೀತಿಯಾಗಿ ಸ್ವಾಮಿ, ವಿಶೇಷವಾಗಿ ಕರ್ತನೆ ನಿನ್ನ ಮಕ್ಕಳಾದ ನಮ್ಮ ಸಭೆಯವರ ಜೀವಿತದಲ್ಲಿ ಕರ್ತನೆ, ಇಲ್ಲಿಯವರೆಗೂ ನೀನು ಎಷ್ಟೋ ಮೇಲುಗಳನ್ನು ಮಾಡಿದ್ಯಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ.
ಈ ಸಮಯದಲ್ಲಿ ಕರ್ತನೆ ರೆಚ್ಚಿನ ಲೂರ್ದಪ್ಪ ಅವರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಅಪ್ಪ. ಮಕ್ಕಳಿಗೆ ನೀನು ಅವರಿಗೆ ಕೊಟ್ಟಂತ ತಮ್ಮನಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಮಗನ್ ಬಾಳರಾಜ್ ಜೀವಿತದಲ್ಲಿ ಎಷ್ಟೋ ಕರ್ತನೆ ಅಪ್ಪ ಕಳೆದ ವರ್ಷಗಳಿಂದ ಕರ್ತನೆ ಅಪ್ಪ ಅನೇಕ ರೀತಿಯ ಬಲಹೀನತೆಗಳಲ್ಲಿ ಸ್ವಾಮಿ ನಿನ್ನ ಬಲವು ಪೂರ್ಣ ಸಾಧಕವಾಗಿದ್ದು ಮಗನನ್ನು ನಡೆಸಿಕೊಂಡು ಬಂದಿಲ್ಲ ಸ್ವಾಮಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಅಪ್ಪ ಮಗನ ಕುಟುಂಬಕ್ಕಾಗಿ ಸ್ತೋತ್ರ, ಮಗುವಿಗಾಗಿ ಸ್ತೋತ್ರ ರಾಜ. ಅಪ್ಪ ಮಗನಲ್ಲಿ ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ. ಮಗನ ಪ್ರಾಣ ಆತ್ಮ ಶರೀರ ನಿನಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಒಂದು ಕಾಲಕ್ಕೂ ಕರ್ತನೆ ಆ ಮಗನಲ್ಲಿ ಯಾವುದೇ ವಿಧವಾದ ಸ್ವಾಮಿ ಬಲಹೀನತೆಯ ನಿಮಿತ್ತ ಸೋತು ಹೋಗದಂತೆ ಕರ್ತ ಅಪ್ಪ ಸೃಷ್ಟಿಕರ್ತನಾದ ನಿನ್ನನ್ನು ದೃಷ್ಟಿಸುವಂತೆ ನಿನ್ನ ಕಲ್ವಾರಿ ಪ್ರೀತಿ ಕರ್ತ ಆ ಮಗನ ಕೊನೆ ಉಸಿರಿರುವವರೆಗೂ ಸ್ವಾಮಿ ಅಪ್ಪ ನಿನ್ನೊಂದಿಗೆ ಮಗನು ಅಪ್ಪ ಜೀವಿಸುವಂತೆ ಸ್ವಾಮಿ, ನಿನ್ನಲ್ಲಿ ಆನಂದಿಸುವಂತೆ ಸ್ವಾಮಿ ನಿನ್ನ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ಹೌದಪ್ಪ ಇಲ್ಲಿಯವರೆಗೂ ಆ ಕುಟುಂಬದಲ್ಲಿ ಕರ್ತನೆ ನೀನ್ ಎಷ್ಟೋ ಹೋರಾಟಗಳ ಮಧ್ಯದಲ್ಲಿ ನೀನಿದ್ದು ಜಯಿಸುವುದಕ್ಕೆ ಶಕ್ತಿ ಬಲವನ್ನು ಕೊಟ್ಟಂತ ಕರ್ತನು ಇನ್ನು ಮುಂದೆಯೂ ಸ್ವಾಮಿ ಆ ಮಗನ ಪಕ್ಷದಲ್ಲಿ ಆ ಕುಟುಂಬದವರ ಪಕ್ಷದಲ್ಲಿ ಅಕ್ಕ ತಂಗಿಯರ ಪಕ್ಷದಲ್ಲಿ ನೀನಿದ್ದು ಸ್ವಾಮಿ ಅಪ್ಪ ನೀನು ಕಾರ್ಯ ಮಾಡಿ ಕರ್ತನೆ. ಎಲ್ಲಾ ಕಾರ್ಯಗಳ ಮೂಲಕ ನಿನಗೆ ಮಹಿಮೆ ಸ್ವಾಮಿ. ಮಗನು ಮಾತ್ರ ಕರ್ತ ನಿನಗೆ ಸ್ವಂತ ರಾಜ ಅಪ್ಪ. ನಿನ್ನ ಕರಗಳಲ್ಲಿ ಮಗನ ಬಾಲರಾಜನನ್ನು ಒಪ್ಪಿಸಿಕೊಡುತ್ತಾ ನಮ್ಮ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರು ತಾನೇ ನಾವು ಪ್ರಾರ್ಥನೆ ಕೇಳಿದಾಗ ನಂಬುವವರಾಗಿ ಮುಂಬರುವ ದಿನಗಳಲ್ಲಿ ದೇವರು ತಾನೇ ಆ ಮಗನಿಗಿದ್ದು ಆತನ ಆಲೋಚನೆಯಿಂದ ನಡೆಸ್ಕೊಡ್ತಾನೆ ಅಂತ ನಾವೆಲ್ಲರೂ ನಂಬುವವರಾಗಿದ್ದೇವೆ. ಮತ್ತೊಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ. ಒಂದು ವುಮೆನ್ಸ್ ಫೆಲೋಶಿಪ್ ಮಾಡಬೇಕಾದ್ರೆ ಯೌವನಸ್ಥ ಸ್ತ್ರೀಯರು, ಯೌವನಸ್ಥ ಹುಡುಗಿಯರು, ಯೌವನಸ್ಥರಲ್ವಾ ಏನ್ ಹೇಳು ಗೊತ್ತಾಯಿಲ್ಲ, ಸ್ತ್ರೀಯರು ಬೇಕಾಗಿ ಯೌವನಸ್ಥರು ಸಹ ಎಲ್ಲಾ ಲೇಡೀಸ್ ಯೌವನಸ್ಥರು ಆ ದಿನ ಇದ್ದು ಆ ಒಂದು ಪ್ರೋಗ್ರಾಮ್ ಅಲ್ಲಿ ಆ ಪ್ರೋಗ್ರಾಮ್ ನಡೆಸಿಕೊಡುವಂತವರಿಗೆ ಸಹಾಯ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಯೌವನಸ್ಥರು ಕೇಳಿಸ್ಕೊಂಡಿದ್ದೀರಲ್ಲ, ಆಲ್ ದ ಯೂತ್ಸ್, ನಾಟ್ ಬಾಯ್ಸ್, ಓನ್ಲಿ ಗರ್ಲ್ಸ್, ಅವರು ಸಹಾಯ ಮಾಡ್ಬೇಕಂತ ನಾವು ನಿಮ್ಮನ್ನ ಪ್ರೀತಿಯಿಂದ ಕೇಳ್ಕೊಳ್ತೇವೆ. ಈ ಒಂದು ಸಮಯದ ಅವರ ಕಣ್ಣುಗಳ ಮುಚ್ಚಿಕೊಂಡವರಾಗಿ ಈಗ ನಾವು ಕರ್ತನ ಮೇಜಿನ ಮುಂಭಾಗಕ್ಕೆ ಬರಬೇಕಾಗಿದೆ ಪ್ರಿಯರೇ. ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವುದಕ್ಕಾಗಿ, ವಾಕ್ಯದ ಮೂಲಕವಾಗಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವುದಕ್ಕಾಗಿ ವಾಕ್ಯಗಳನ್ನು ಕೇಳಿಸಿಕೊಳ್ಳೋಣ. ಆತನ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡುವಂಥದ್ದು. ನಾವು ಎಲ್ಲಿ ಸರಿ ಇಲ್ಲವೋ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀವೋ, ಎಲ್ಲಿ ಬಿದ್ದೋಗಿದ್ದೇವೋ, ಎಲ್ಲಿ ಕೃಪೆಯನ್ನು ಕಳ್ಕೊಂಡಿದ್ದೇವೋ ಆ ಒಂದು ಸ್ಥಳಗಳಲ್ಲಿ ದೇವರು ನಮ್ಮನ್ನು ಎಚ್ಚರಿಸುವಂತೆ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವಂತೆ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ವಾಕ್ಯವನ್ನು ಕೇಳೋದಕ್ಕೆ ಪ್ರಿಯ. ಮನುಷ್ಯನ ವಾಕ್ಯವನ್ನು ಕೇಳೋದಕ್ಕೆ ನಾವು ಯಾವಾಗಲೂ ಆಸೆ ಪಡುತ್ತೇವೆ, ಆದರೆ ದೇವರ ವಾಕ್ಯ ಕೇಳೋದಕ್ಕೆ ನಾವು ಹೆಚ್ಚಿನ ಸಮಯ ಕೊಡೋದಿಲ್ಲ. ಲೆಟ್ಸ್ ಲಿಸನ್ ಟು ದ ಗಾಡ್ಸ್ ವರ್ಡ್. ದೇವರ ವಾಕ್ಯ ಭಯಂಕರವಾದದ್ದು ಪ್ರಿಯರೇ. ಅದು ನಮ್ಮನ್ನು ಕಟ್ಟುವುದು, ಅದು ನಮ್ಮನ್ನು ಸರಿ ಮಾಡುವಂಥದ್ದು, ಅದು ನಮ್ಮನ್ನು ಆಶೀರ್ವದಿಸುವಂಥದ್ದಾಗಿದೆ. ಈ ಒಂದು ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ವಾಕ್ಯಗಳು ನಮಗೆ ಮಾತನಾಡು ಏಸಪ್ಪ. ನಿನ್ನ ಒಂದು ಮೇಜಿನ ಮುಂಭಾಗಕ್ಕೆ ಬರೋಕ್ಕೆ ಮುಂಚಿತವಾಗಿ ನಾನು ಯೋಗ್ಯನಾಗಿ ಮಾರ್ಪಡುವಂತೆ ಮಾಡು ಎಂದು ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಐ ವರ್ಷಿಪ್ ಯು ಫಾದರ್ ಗಾಡ್. ಪರಿಶುದ್ಧ ನೀನು ಏಸಪ್ಪ. ನೀನು ಪರಿಶುದ್ಧನಾಗಿರುವಂತೆ ನಾವು ಸಹ ಪರಿಶುದ್ಧರಾಗಬೇಕೆಂದು ಕರ್ತನೆ ಕರೆದಂತ ದೇವನಾಗಿದ್ದೀವಿ. ಹೌದು ರಾಜ, ನೀನು ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು ಅಪ್ಪ. ನಾವು ಎಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಾಗಿ ನಿನ್ನ ಮುಂಭಾಗಕ್ಕೆ ಬರುವಂತೆ ಕಾರ್ಯ ಮಾಡು ರಾಜ. ಹೌದು ಕರ್ತನೆ, ನೀನು ಬಲವುಳ್ಳ ದೇವನಾಗಿದ್ದಿ, ನೀನು ಪರಾಕ್ರಮಶಾಲಿಯ ದೇವನಾಗಿದ್ದಿ ಅಪ್ಪ. ನೀನು ಕರ್ತನೆ ದಹಿಸುವ ಅಗ್ನಿ ಅಂತಿದ್ದಿ ಕರ್ತನೆ. ಹೌದು ರಾಜ, ನಿನ್ನ ವಾಕ್ಯಗಳು ಅಗ್ನಿಯ ಹಾಗೆ ನಮ್ಮ ಹೃದಯಗಳಲ್ಲಿ ಮಾತನಾಡಿ ಸರಿ ಮಾಡಲಿ. ಪರಿಶುದ್ಧನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ಒಬ್ರು ನೀಟಾಗಿ ಒಂದ್ಸಾರಿ ನೀಟಾಗಿ ಹೇಳಿದ್ದಾರೆ, ಕ್ರೈಸ್ತರಂದ್ರೆ ಯಾರಂದ್ರೆ, ನಾವು ಯೂಶಲ್ ಆಗಿ ಕ್ರೈಸ್ತರಂದ್ರೆ ಒಂದೊಂದು ಚಿಹ್ನೆ ಇಟ್ಕೊಂಡಿದೀವಲ್ಲ, ಯೂಶಲ್ ಆಗಿ ವರ್ಲ್ಡ್ ಕೂಡ ಹಾಗೆ ನೋಡು. ಕ್ರೈಸ್ತರ ಅಂದ ತಕ್ಷಣ ಕ್ರಾಸ್ ಅಲ್ಲ, ಕ್ರೈಸ್ತ ಅಂದ ತಕ್ಷಣ ಬೈಬಲ್, ಕ್ರೈಸ್ತ ಅಂದ ತಕ್ಷಣ ಸಂಡೇಸು ಚರ್ಚಿಗೆ ಹೋಗ್ತಾರೆ ಅಲ್ವಾ. ತಾನೇ ಯೂಶಲ್ ಆಗಿ ಕ್ರೈಸ್ತರಂತ ನೋಡುವಂತ ಒಂದು ಸೂಚನೆಗಳು ಅಥವಾ ಒಂದು ಸಿಂಬಲ್ ಅವ್ರು ಇಟ್ಕೊಂಡಿದ್ದಾರೆ ಲೋಕಲ್. ಆದ್ರೆ ಒಬ್ರು ಹೇಳಿದ್ದಾರೆ ಈ ರೀತಿಯಾಗಿ, ಒಬ್ಬ ಕ್ರಿಶ್ಚಿಯನ್ ಅಂದ್ರೆ ಏನಂದ್ರೆ ಭಾನುವಾರ ಬಂದು ಸೋಮವಾರದಿಂದ ಶನಿವಾರದವರೆಗೂ ಮಾಡಿದಂತ ಎಲ್ಲಾ ತಪ್ಪುಗಳಿಗೆ ಸಾರಿ ಕ್ಷಮಿಸು ಏಸಪ್ಪ ಅಂತ ಕೇಳುವಂತವ್ರು. ಸೋಮವಾರ ತಿರುಗಿ ಮಾಡಿ ತಪ್ಪನೆ ಮಾಡ್ಕೊಂಡು ಹೋಗುವಂತವ್ರು. ಎಜೆಂಟ್ ಅರ್ಥ ಆಯ್ತಾ?
ಇಂಗ್ಲಿಷ್ ಹೇಳ್ತೀನಿ. A Christian is one who is sorry on Sunday for what he has done on Saturday and will be doing on Monday. ಅದೇಸಪ್ಪ ನಮ್ಮನ್ನ ನೂತನ ಸೃಷ್ಟಿಯಾಗಿ ಮಾರ್ಪಡಿಸಿದ್ದಾನೆ. ಏನೋ ಮಾಡಿದಾನೆ? ಎರಡು ದೊರಾಗಿ 1 ಕೊರಿಂಥ 11:24-25. 1 Corinthians 11:24 and 25. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನ ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಈ ಒಂದು ವಚನ 7 ವಚನಗಳನ್ನ ನೋಡುವಂತ ಒಂದು ಪದ ಏನಾಗಿದೆ? ರಿಮೆಂಬರ್, ನೆನೆಸಿಕೊಳ್ಳುವುದಕ್ಕೋಸ್ಕರ. ಟುಡೇ ವಿ ಆರ್ ಗೋಯಿಂಗ್ ಟು ಸೀ ದಟ್. ಅದನ್ನೇ ನಾವು ನೋಡುವವರಾಗಿದ್ದೇವೆ. ನೆನೆಸಿಕೊಳ್ಳುವುದಕ್ಕೋಸ್ಕರ. ಈ ನೆನೆಸಿಕೊಳ್ಳುವುದು ಅಂತ ಹೇಳುವಂತ ಈ ಒಂದು ಪದವನ್ನ ಏಸಪ್ಪ ಉಪಯೋಗಿಸಿದ್ದು ಆ ಒಂದು ಹೊಸ ಒಡಂಬಡಿಕೆಯಲ್ಲಿ ಮಾತ್ರವಲ್ಲ, ಹಳೆ ಒಡಂಬಡಿಕೆಯಲ್ಲೇ ನಾವು ನೋಡ್ತೇವೆ. ದೇವರು ಇಸ್ರೇಲ್ ಜನಕ್ಕೆ ಜ್ಞಾಪಿಸಿಕೊಳ್ಳಿ, ನೆನಪಿಸಿಕೊಳ್ಳಿ ಅಂತ ಹೇಳಿದ್ರು. ಯಾವ್ದನ್ನ ಹೇಳಿದ್ರು ಅಂತ ನೀವು ನೋಡುವುದಾದ್ರೆ, ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ ದೇವರಲ್ಲಿ ಇಸ್ರೇಲ್ ಜನಗಳು 7 ಫೀಸ್ಟ್ ಗಳನ್ನ, ಹಬ್ಬಗಳನ್ನ ಆಚರಿಸಬೇಕಂತ ಆಜ್ಞಾಪಿಸಿದ್ದಾನೆ. ಒಂದು ಕಮಾಂಡ್ ಕೊಟ್ಟಿದ್ದಾನೆ. ಅದರಲ್ಲಿ ಮುಖ್ಯವಾಗಿ ನೀವು ನೋಡುವುದಾದ್ರೆ 3 ಹಬ್ಬಗಳನ್ನ ಅವರು ಮಾಡಲೇಬೇಕಾದ ಒಂದು ಕಡ್ಡಾಯ ಅಥವಾ ಒಂದು ಮ್ಯಾಂಡೇಟರಿ ಆಗಿತ್ತು. ಮಾಡಲೇಬೇಕೆಂಬ ಒಂದು ನಿಬಂಧನೆ ಅವ್ರ ಮೇಲಿತ್ತು. ಆ ಮೂರನ್ನು ಹೇಳ್ಬೇಕಾದ್ರೂ ಸಹ ಏಸಕ್ರಿಸ್ತನಾಗಿ ನೆನಪಿಸಿಕೊಳ್ಳಿ ಅಂತ ದೇವರು ಹೇಳಿದ್ರೆ ನಾವು ನೋಡ್ತೇವೆ. ಮೊದಲನೇದಾಗಿ ಪಾಸ್ ಓವರ್, ಪಸ್ಕ ಹಬ್ಬ. ಅದನ್ನು ಯಾತಕ್ಕಾಗಿ ಆ ಒಂದು ದೇವರು ಇಸ್ರೇಲ್ ಜನಕ್ಕೆ ಮಾಡು ಅಂತ ಹೇಳಿದ್ರೆ, ಅವ್ರು ಯಾವ್ದನ್ನ ನೆನಪಿಸ್ಕೊಳ್ಬೇಕಾಗಿತ್ತಂದ್ರೆ, ಈ ಒಂದು ಐಗುಪ್ತ ದೇಶದಲ್ಲಿ ಅವರ ಒಂದು ಬಂಧನದಲ್ಲಿದ್ದಲ್ಲ, ದಾಸತ್ವದಿಂದ ಹೊರಗಡೆ ಕರ್ಕೊಂಡು ಬಂದಂತ ಆ ಒಂದು ಸನ್ನಿವೇಶವನ್ನ, ಆ ವಿಷಯವನ್ನ ಇಸ್ರೇಲ್ ಜನಗಳು ಈ ಹಬ್ಬದ ಮೂಲಕವಾಗಿ ಜ್ಞಾಪಿಸಿಕೊಳ್ಳಬೇಕಾಗಿತ್ತು. ಇಬ್ರಿಯ ಒಂದು ಮಂತ್ ನೀವು ನೋಡುವ ತಿಂಗಳು ನೋಡಿದ್ರೆ ನಿಸ್ಸಾನ್ ಅಂತ ಹೇಳ್ತಾರೆ. ಅದು ಫಸ್ಟ್ ಮಂತ್ ಆಫ್ ದ ಹೀಬ್ರೂ ಕ್ಯಾಲೆಂಡರ್. ನಾವು ಉಪಯೋಗಿಸುವಂತದ್ದು ಯಾವ ಕ್ಯಾಲೆಂಡರ್? ಯಾರಿಗೆ ಗೊತ್ತಾ ಯಾವ ಒಂದು ಕ್ಯಾಲೆಂಡರ್ ಉಪಯೋಗಿಸ್ತೀವಿ ಅಂತ? ಹೀಬ್ರೂ ಕ್ಯಾಲೆಂಡರ್ ನಾವು ಉಪಯೋಗಿಸೋದು ಗ್ರೆಗೋರಿಯನ್ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಯಾವ ಫಸ್ಟ್ ಮಂತ್ ಈ ಪೀರಿಯಡ್ ನಿಸ್ಸಾನ್ ಅಂತ ಕರೀತಾರೆ. ನೋಡುವುದಾದ್ರೆ ಅದು ಯಾವಾಗ ಬರ್ತದೆ? ಮಾರ್ಚ್ ಮತ್ತೆ ಏಪ್ರಿಲ್. ನಮ್ಮ ಪ್ರಕಾರ ಮಾರ್ಚ್ ಏಪ್ರಿಲ್ ಬರುತ್ತೆ. ಆ ಒಂದು ತಿಂಗಳಲ್ಲಿ ನೀವು ಹಬ್ಬವನ್ನು ಆಚರಿಸಬೇಕು. ಯಾಕಂತಂದ್ರೆ ನಾನು ನಿಮ್ಮನ್ನ ದಾಸತ್ವದ ಬಿಡುಗಡೆ ಮಾಡಿದ ಅದನ್ನು ಆರ್ಪಿಸಿಕೊಳ್ಳಿ. 2ನೇ ಹಬ್ಬ ಪೆಂಟಿಕಾಸ್ಟ್, ಅದು ಪಂಚಶತಮಾನ ಹಬ್ಬ. ಅದು ಸಿವಾನ್ ಅನ್ನುವಂತ ಆ ಒಂದು ಮಂತ್ ಅಲ್ಲಿ ಬರುವಂತದ್ದು. ಮೇ ಅಥವಾ ಜೂನ್ ಅಲ್ಲಿ ನಮ್ಮ ಒಂದು ಕ್ಯಾಲೆಂಡರ್ ಪ್ರಕಾರವಾಗಿ. ಅದು ಯಾಕಕ್ಕೋಸ್ಕರ ಆಚರಿಸ್ಕೋಬೇಕು ಅಂತ ದೇವ್ರು ಹೇಳಿದ್ರಂದ್ರೆ, ಅದು ನೀವು ನೋಡುವುದಾದ್ರೆ ಮೊದಲನೇ ಸಾರಿ ಥ್ಯಾಂಕ್ಸ್ ಗಿವಿಂಗ್ ಫಾರ್ ಫಸ್ಟ್ ಫ್ರೂಟ್ ಆಫ್ ದ ವೀಟ್ ಅಂದ್ರೆ ಒಂದು ಗೋಧಿಯನ್ನ ಅವರು ಫಲ ತೆಗೆದುಕೊಳ್ತಾರ. ಆ ಮೊದಲನೇ ಸಾರಿ ದೇವರಿಗೆ ಥ್ಯಾಂಕ್ಸ್ ಗಿವಿಂಗ್ ಕೊಡ್ಬೇಕಂತ ಅವರು ಆ ಹಬ್ಬವನ್ನ ಮಾಡ್ಬೇಕಂತ ದೇವರು ಹೇಳಿದ್ರು. ನಂತರ ನೀವು ನೋಡುವುದಾದ್ರೆ ದೇವರು ಆ ಒಂದು ಮೋಶೆ ಮೂಲಕವಾಗಿ ಇಸ್ರೇಲ್ ಜನರಿಗೆ ಕೊಟ್ಟಂತ ಒಂದು ನ್ಯಾಯ ಪ್ರಮಾಣವನ್ನ ಜ್ಞಾಪಕ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಹಬ್ಬವನ್ನ ಮಾಡುವಂದ್ರು. 2ನೇದು ಪಂಚಶತಮಾನ. ಅದೆಲ್ಲ ನೀವು ಲೇವಿಯಕಾಂಡ 23ನೇ ಅಧ್ಯಾಯದಲ್ಲಿದೆ. ಲೆವಿಟಿಕಸ್ 23 ವರ್ಷದಲ್ಲಿ ಇದೆ. 3ನೇ ಹಬ್ಬ ನೀವು ನೋಡುವುದಾದ್ರೆ ಟರ್ನರ್ನೈಕರ್, ಗುಡಾರದ ಹಬ್ಬ. ಅದ್ಯಾತಕ್ಕೋಸ್ಕರ ಮಾಡಕ್ಕೆ ಹೇಳಿದ್ರು ಅಂದ್ರೆ, ಅದು ತಿಸ್ರಿ ಎಂಬ 7th ಮಂತ್ ಹೀಬ್ರೂ ಕ್ಯಾಲೆಂಡರ್ ಅಲ್ಲಿ ನಮ್ಗೆ ಅದು ಬರೋದು ಸೆಪ್ಟೆಂಬರ್ ಅಥವಾ ಮಿಡ್ ಅಕ್ಟೋಬರ್ ಅಲ್ಲಿ. ಆವಾಗ ಮಾಡಕ್ಕೆ ಹೇಳಿದ್ರು. ಯಾಕಂದ್ರೆ ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಎಷ್ಟು ವರ್ಷ ಇದ್ರು? 40 ವರ್ಷ ದೇವರು ಅವ್ರನ್ನ ಕಾಯ್ಕೊಂಡ್ಬಂದ್ರೆ ಸೂಪರ್ ಆಗಿ, ಅದ್ಭುತವಾಗಿ ಅದನ್ನ ನೆನಪಿಸಿಕೊಳ್ಳಿ. ಅದಕ್ಕಾಗಿ ಪ್ರತಿ ವರ್ಷ ಈ ಜ್ಞಾಪಕ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಹಬ್ಬಗಳನ್ನ ಮಾಡ್ತಾ ಬನ್ನಿ ಅಂತ. ಸಾಮಾನ್ಯವಾಗಿ ನೋಡಿ, ದೇವ್ರಿಗೆ ಚೆನ್ನಾಗಿ ಗೊತ್ತು ಅಲ್ವಾ? ಚೆನ್ನಾಗಿ ಗೊತ್ತಿರೋದೇನು? ನಾವೇನಾಗ್ತೀವಿ? ಮರ್ತೋಗ್ತೀವ ಇಲ್ವಾ? ಮರ್ತೋಗ್ತೀವಿ ಅನ್ನಕ್ಕೆ ದೊಡ್ಡ ಒಂದು ಉದಾಹರಣೆ ಏನ್ ಗೊತ್ತಾ? ಲಾಸ್ಟ್ ವೀಕ್ ಕೇಳಿದಂತ ಮೆಸೇಜ್ ಅನ್ನ ಮರ್ತೋಗಿ. ಯಾರು ನಾವು ಕಳ್ಕೊಂಡಿರ ಲಾಸ್ಟ್ ವೀಕ್ ಹೇಳಿದ ಹೇಳಿ ಪ್ರಾರ್ಥನೆ ಬಗ್ಗೆ ತಾನೆ ನೋಡಿದ್ರ? ನಾವೀಗ ಎಸಿದ್ದೀವಿ ಸುಮಾರು 3 ಜನ ಇರ್ಬೋದಾ? ಇಬ್ರು ಏನಾಗ್ತಾರೆ?
ಅದು ಯಾಕೆ ನಾವು ಮರ್ತೋಗ್ತೀವಿ ಅಂತಾನೆ ಏಸಪ್ಪು ಚೆನ್ನಾಗಿ ಗೊತ್ತು. ಅದಕ್ಕೆ ನಾವು ಓದ್ಬಂತ ಈ ವಚನ ಓದ್ಬಲ್ಲ, ಅಲ್ಲಿ 2 ಸಾರಿ ಆ ವಚನ ಹೇಳ್ತಾರೆ, ಆ ಒಂದು ಪದ ಉಪಯೋಗಿಸ್ತಾರೆ. ಯಾವ್ದಂತ? ಇದು ನಿಮಗೋಸ್ಕರವಾಗಿರೋ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ. 2ನೇ ಸಾರಿ, ಈ ಪಾತ್ರೆಗೆ ನನ್ನ ರಕ್ತನ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ. ಯಾಕೆ ಹೇಳಿ? ಅದು ಬಹಳ ಮುಖ್ಯವಾಗಿದ್ರೆ ದೇವರನ್ನ ರಿಪೀಟ್ ಮಾಡಿದ್ದಾನೆ, ಮರ್ತೋಬಾರ್ದು ಪ್ರಿಯರೇ. ನೀವು ನೋಡಿ, ಸಾರಿ, ನೀವು ಹಾಗೆ ಕೇಳ್ಬೇಕಾದ್ರೆ ನೋಡಿ, ಹಾಗೆ ಕೊಡುವಂತ ಪ್ರೀಚರ್ಸ್ ಅನ್ನು ನೋಡ್ಬೇಕಂದ್ರೆ ನಮ್ಮ ಸಭೆ ನಾವು ನೋಡ್ತೀವಲ್ಲ, ಬೇರೆ ಬೇರೆ ಪ್ರೀಚರ್ಗಳು ಬರ್ತಾ ಇದ್ದಾರೆ ಅಂದ್ರೆ ಮಾಡ್ತಾರೆ. ಅದೇ ಬೇರೆ ಬೇರೆ ಅಂದ್ರೆ ಬೇರೆ ಯಾರಲ್ಲಪ್ಪ, ನಮ್ಮ ಸಭೆ ಓಕೆನಾ, ನಮ್ಮ ಒಂದು ಸಭೆಯಲ್ಲಿರುವಂತ ಸೇವಕರು ಕೊಡ್ಬೇಕಾದ್ರೆ ನಾವ್ ಏನ್ ನೋಡ್ತೀವಿ, ಕೆಲವೊಂದು ವಿಷಯನ ತಿರುಗಿ ಹೇಳ್ತಾರೆ. ಕೇಳಿಸ್ಕೊಂಡಿರಾ? ನಾವು ಗೊತ್ತೀವಿ ಅಪ್ಪನ ಕೆಲಸ ಇಲ್ಲ, ಯಾಕಂದ್ರೆ ಅಮ್ಮ ನಾವು ಒಬ್ಬನೇ ಸಾಕಿ ಅಪ್ಪ ಅಂದೆ ನಾನು ಜನ ಬೇರೆ ಬರೋದೆಲ್ಲ ಗಂಡಿಸ್ತಾರೆ ಅಲ್ವಾ, మీరు ಕೆಲಸ ಇಲ್ಲ ಅನ್ಕೋತೀವಿ. ಆದ್ರೆ ನಿಮ್ಗೆ ಗೊತ್ತಿಲ್ಲ ಪ್ರಿಯರೇ, ಅದು ದೇವರಿಗೆ ಮುಖ್ಯವಾಗಿ ಬೇಕು. ನನ್ನ ಮಕ್ಕಳು ಮರ್ತೋಗ್ತಾರೆ, ಸರಿಯಾಗಿ ಕೇಳಿಸ್ಕೊಂತಾ ಇಲ್ಲ, ಅಲ್ಲಿ ಕೂತಿರೋ ಸರಿಯಾಗಿ ಕೇಳಿಸಿಲ್ಲ, ಇಲ್ಲಿ ಕೂತಿರೋ ಸರಿಯಾಗಿ ಕೇಳಿಸಿಲ್ಲ, ಇಲ್ಲಿ ಮುಂದೆ ಕೂತಿರೋ ಸರಿಯಾಗಿ ಕೇಳಿಸಿಲ್ಲ, ಹಿಂದೆ ಕೂತಿರೋ ಸರಿಯಾಗಿ ಕೇಳಿಸಿಲ್ಲ ಅಂತ ತಿರುಗಿ ಹೇಳ್ತಾರಲ್ಲ. ಯಾಕಂದ್ರೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದು ಮುಖ್ಯವಾಗಿ ಬೇಕಾದದ್ದು. ಅದಕ್ಕಾಗಿ ಏಸಪ್ಪ ಹೇಳ್ತಾನೆ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡಿ ಅಂತ ಹೇಳ್ಬೇಕಾದ್ರೆ, ನಾವು ಯೇಸು ಕ್ರಿಸ್ತನನ್ನ ನೆನೆಸಿಕೊಳ್ಳುವುದಾದ್ರೆ ಈ ಲೋಕದಲ್ಲಿ ಆತನೊಂದಿಗೆ ಜೀವಿಸೋದಕ್ಕೆ ಆಗೋದು. ಅದಕ್ಕಾಗಿ ಏಸಪ್ಪ ಹೇಳ್ತಾನೆ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಮಾಡಿರಿ. ಆದ್ರೆ ಈ ಒಂದು ಕಾಂಟೆಕ್ಸ್ಟ್, ಈ ಒಂದು ವೇದ ಭಾಗದಲ್ಲಿ ಏಸಪ್ಪ ಹೇಳ್ತಿರುವಂತಹ ನೆನಪಿಸಿಕೊಳ್ಳಿ ಅಂತ ಹೇಳುವಂತದ್ದು ಯಾವುದಂದ್ರೆ ಆತನ ಸಾವನ್ನ ಮರಣವನ್ನ. ಎಲ್ರು ಹೇಳಿ, ಆತನ ಮರಣವನ್ನ. ಎಲ್ರು ಹೇಳಿ. ಸಾವು ಅನ್ನೋದು ಒಳ್ಳೆ ಸುದ್ದಿ ಆಗುತ್ತೆ ಅಂದ್ರೆ ಅಲ್ವಾ? ಅರ್ಥ, ಸಾವು ಅಂದ್ರೆ ನಮ್ಗೆ ದುಃಖ ಅನ್ನೋದು. ಯಾರೊಬ್ರು ಸತ್ರು ಅಂತ ನಮ್ಗೆ ಏನ್ ಬರುತ್ತೆ ಫಸ್ಟ್ ಮನ್ಸಲ್ಲಿ, ಹಾ 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 ಅಂತ ಸಂತೋಷ ಆಗ್ತದ. ಅಯ್ಯೋ ಬೇಜಾರಾಗುತ್ತಲ್ಲ, ಅಯ್ಯೋ ಸತ್ತೋದ್ರಲ್ಲಪ್ಪ ಅಲ್ವಾ. ಕೊಂಡಮ್ಮ ಅವ್ರು ತಿರೋದ್ರಲ್ಲ ಏನಂತ ಅನ್ಸುತ್ತೆ, ಕೊಂಡಮ್ಮ ತಿರೋದ್ರು ಅಂತ ಹೇಳಿದ್ರಲ್ಲ ಒಂಥರ ಅನ್ಸ್ತು, ಅಯ್ಯೋ ಚಿಕ್ಕ ವಯಸ್ಸು ಹಂಗೆ ಅನ್ಸತ್ ನಮ್ಗೆ. ಅದೇ ನೋಡಿ, ಯಾವಾಗ್ಲೂ ಅಷ್ಟೇ ಲೋಕಕ್ಕೂ ಪರಲೋಕಕ್ಕೂ ವ್ಯತ್ಯಾಸ ಇರೋಲ್ಲ ಅನ್ನೋದು ಇದೆಯಲ್ಲೇ. ಯೇಸು ಕ್ರಿಸ್ತನ ಮರಣ ಮನುಷ್ಯ ಕುಲಕ್ಕೆ ಒಂದು ಒಳ್ಳೆ ಸುದ್ದಿ ಪ್ರಿಯರೇ. ಹಲ್ಲೆಲೂಯಾ. ಜೀಸಸ್ ಡೆತ್ ಇಸ್ ಅ ಗುಡ್ ನ್ಯೂಸ್ ಫಾರ್ ಮ್ಯಾನ್ಕೈಂಡ್. ಆದರೆ ಆ ಒಂದು ಯೇಸು ಕ್ರಿಸ್ತನ ಮರಣವನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡವರಾದ್ರೂ ಆಗುವುದಾದ್ರೆ ನಾವು ಆತ ನೆನೆಸಿಕೊಳ್ಳುವುದಕ್ಕೂ ಸಹ ಅರ್ಥಪೂರ್ಣವಾಗಿ ನೆನೆಸಿಕೊಳ್ತೇವೆ. ಆಮೇಲೆ ಅದಕ್ಕೋಸ್ಕರವಾಗಿಯೇ ಈ ದಿನ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಮಾಡಿದಂತ 4 ಕಾರ್ಯಗಳನ್ನ ಧ್ಯಾನ ಮಾಡಿದವರಾಗಿ ಆತನ ಮೇಜಿನ ಮುಂಭಾಗಕ್ಕೆ ಹೋಗೋಣ ಪ್ರಿಯ. ಯೇಸು ಕ್ರಿಸ್ತನ ಸಾವನ್ನ ನಾವು ವಿಶ್ವಾಸಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ನಾನು ಯಾವಾಗಲೂ ಆಸೆ ಪಡೋದು ಅದೇ ಪ್ರಿಯ, ಯಾವುದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಸುಮ್ನೆ ಮಾಡಬಾರ್ದು. ಗೊತ್ತಲ್ಲ, ಅನ್ಯರು ಅಜ್ಞಾನಿಗಳ ಹಾಗೆ, ಅವಿಶ್ವಾಸಿಗಳು ಅಜ್ಞಾನಿಗಳ ಹಾಗೆ ಯಾಕೆ ಮಾಡ್ತಾರೆ, ನಮ್ಮ ಅಪ್ಪ ಮಾಡಿದ್ರು, ಯಾಕೆ ಮಾಡ್ತಾರೆ ನಮ್ಮ ತಾತ ಮಾಡಿದ್ರು, ನೀನ ಚರ್ಚಿಗೆ ಬರ್ತೀಯ ನಮ್ಮ ಅಪ್ಪ ಬರ್ತಾ ಅಂತಲ್ಲ, ನಮ್ಮ ಅಮ್ಮ ಬರ್ತಾ ಅಂತಲ್ಲ, ನನಗಾಗಿ ಯೇಸು ಕ್ರಿಸ್ತನ ತನ್ನ ಜೀವನ ಕೊಟ್ಟಿದ್ದಾನೆ ಎಂದು ಹಲ್ಲೆಲೂಯಾ ಅರ್ಥ ಮಾಡಿಕೊಂಡವರಾಗಿ ಮಾಡಬೇಕು. ಅದಕ್ಕೋಸ್ಕರವಾಗಿ ಆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿದಂತ ನಮಗಾಗಿ ಮಾಡಿದಂತ 4 ಕಾರ್ಯಗಳನ್ನ ನೋಡಿದವರಾಗಿ ಅದನ್ನ ಧ್ಯಾನ ಮಾಡಿ ಮುಂದೆ ಹೋಗೋಣ. ಮೊದಲನೇದಾಗಿ, ಕ್ರಿಸ್ತನು ಆ ಶಿಲುಬೆ ಮೇಲೆ ಸೈತಾನನ ಜಯಿಸಿದ್ದಾನೆ. ಆಮೆನ್. Christ won a great victory over Satan. ಈ ವಚನ ಯಾರಾದರೂ ಓದಿ, ಕೊಲೋಸ 2:14-15. Colossians chapter 2 verse 14-15. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. ಅವುಗಳನ್ನ ಜಯಿಸಿದವನಾಗಿ ಮೆರೆಸುತ್ತಾ ತೋರಿಸಿದನು. ಈಗ ನಾವು ನೋಡ್ತೇವೆ, ಈ ಒಂದು ವಚನ 14-15 ನೋಡ್ತೀವಲ್ಲ, ಅದು 15 ವಿಶೇಷವಾಗಿ ಅಲ್ಲಿ ಹೇಳುವಂತದ್ದು ಹೆಂಗಿದೆ ಗೊತ್ತಾ ಸತ್ಯ? ಅದೆಂತ ಒಂದು ಐಟಮ್ ತೋರಿಸುತ್ತಂದ್ರೆ, ಒಬ್ಬ ದೊಡ್ಡ ರಾಜ ಒಬ್ಬ ವೈರಿಗಳನ್ನ ಸೋಲಿಸ್ಬಿಟ್ಟು ಗೆದ್ಕೊಂಡು ಬರ್ತಾನಲ್ಲ,
ಆ ಒಂದು ಐಡಿಯಾ ಇರೋದು ಈ ವರ್ಷದಲ್ಲಿ. ಹೆಂಗಂದ್ರೆ ಒಬ್ಬ ರಾಜ ಏನ್ ಮಾಡ್ತಾನೆ ಗೊತ್ತಲ್ಲ, ಅದು ರೋಮಾ ಸರ್ಕಾರದಲ್ಲಿ ಅಂದ್ರೆ ರೋಮನ್ಸ್ ಈ ಟೈಮ್ ಮಾಡ್ತಾ ಇದ್ದ ಅವನ ಕಸ್ಟಮ್ ಇತ್ತು. ಒಬ್ಬ ರಾಜ ಹೋಗಿ ವೈರಿಗಳ ಸೋಲಿಸಿ ಅವ್ರಿಗೆ ಎತ್ಕೊಂಡ್ಬಂದ್ರೆ ಯಾರೋ ಇಟ್ಕೊಂಡ್ ಬಂದಿರ್ತಾರೆ, ಬಿಸ್ನೆಸ್ ಗೊತ್ತಲ್ಲ, ಅವ್ರನ್ನ ಇಟ್ಕೊಂಡ್ ಬಂದವ್ರನ್ನ ಮುಂದೆ ಕಳಿಸ್ತಾ ಇದ್ರು. ಆಮೇಲೆ ಅವರೆಲ್ಲ ಕೊಳ್ಳೆ ಹೊಡ್ಕೊಂಡ್ ಬಂದ್ರು, ಅವನು ಟ್ರೆಷರರ್ಸ್ ಅಥವಾ ಐಶ್ವರ್ಯ ಎಲ್ಲಾನ ರಾಜನ ಮುಂದೆ ಹೋಗ್ತಾ ಇತ್ತು. ಇವನು ಗೆದ್ದವನಂತೆ ಅಲ್ವಾ, ಗೆದ್ದಾನೆ ಅವನು ಮೆರೆಸುತ್ತಾ ಆ ಒಂದು ಪ್ರೊಸೆಷನ್ ಹೋಗ್ತಾ ಇತ್ತು. ಆ ಒಂದು ಐಡಿಯಾನೇ ಇಲ್ಲಿರೋದು. ಏಸಪ್ಪನಿಗೆ ಹೇಳ್ತಾರೆ, ಇದೇ ವಾಕ್ಯ ಹೇಳ್ತಾರೆ, ಯೇಸು ಕ್ರಿಸ್ತನು ಆ ರೀತಿಯಾಗಿ ವೈರಿಯಾದ ಸೈತಾನನ್ನ ಸೋಲಿಸಿ ಜಯಭರಿತನಾಗಿ ಬರ್ತಾ ಇರುವಂತದ್ದು. ಶಿಲುಬೆ ಮೇಲೆ ನಾವೇನ್ ನೋಡ್ತೇವೆ, ಯೇಸು ಕ್ರಿಸ್ತನು ಸೈತಾನನ ಸೋಲಿಸಿದ್ದಾನೆ. ಇಬ್ರಿಯ 7:14 ಈ ರೀತಿಯಾಗಿ ಹೇಳ್ತದೆ. ಇಬ್ರಿಯ 7:14, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯ ದೆಸೆಯಿಂದ ನಮ್ಮ ಜೀವಮಾನೆಲ್ಲ ದಾಸತ್ವದಲ್ಲಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಹಾಲೆಲೂಯ. ನಾನು ಏಸಪ್ಪನಂತೆ ಯಾರು ಹಾಕಾಗಲ್ಲ ಅಲ್ವಾ? ಎಷ್ಟು ನೋಡಿ, ನಾವು ರಕ್ತ ಮಾಂಸಧಾರಿಗಳಾಗಿದ್ದೇವೆ ಅಲ್ವಾ, ನಾವು ಮನುಷ್ಯರಾಗಿದ್ದೇವೆ. ನಮ್ಮನ್ನ ಸೈತಾನು ಆ ಒಂದು ಮರಣ ಎಂಬ ಕಾರ್ಯದಲ್ಲಿ ಭಯಪಡಿಸ್ತಾ ಆ ಒಂದು ಭೀತಿಯಲ್ಲಿ ನಮ್ಮನ್ನ ದಾಸತ್ವದಲ್ಲಿಟ್ಟಿದ್ದಾನೆ. ಅದರಿಂದ ನಮ್ಮನ್ನು ಬಿಡುಗಡೆ ಮಾಡ್ಬೇಕಂತ ಯೇಸು ಕ್ರಿಸ್ತನು ಆತ್ಮ ಸ್ವರೂಪವಾದ ದೇವಾಲಯವಾದ ದೇವರು ತಾನೇ ಈ ಲೋಕಕ್ಕೆ ರಕ್ತ ಮಾಂಸಧಾರಿಯಾಗಿ ಬಂದನು. ಆ ರಕ್ತ ಮಾಂಸಧಾರಿಯಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪಾಡುಪಟ್ಟು ಬಾಧೆಪಟ್ಟು ಶಿಲುಬೆಗೆ ಏರಿಸಲ್ಪಟ್ಟು ಸತ್ತವನಾಗಿ 3ನೇ ದಿನ ಮರಣವನ್ನ ಜಯಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅಂತ ದೇವರು ನಾವು ಸೇರಿಸ್ತೇವೆ. ಏನ್ ಗೊತ್ತಾ, ನಮ್ಗೆ ಒಂದು ಉತ್ಸಾಹ, ಒಂದು ಇದು ಬರ್ತದೆ. ಯಾವ ಗೊತ್ತಾ, ಅದು ನೆನ್ಸ್ಕೊಳ್ಬೇಕು ನಾವು. ಅದಕ್ಕೆ ನಾವು ಯಾವ್ದು ಲೋಕನೇ ನೆನೆಸ್ತಾ ಇರ್ಬೇಕು ಅದಕ್ಕೆ ಯಾವಾಗ ಅಲ್ಲ. ನೆಕ್ಸ್ಟ್ ಮೂಮೆಂಟ್ ನೆಕ್ಸ್ಟ್ ದಿನ ಆಯ್ತು, ಮಧ್ಯಾಹ್ನ ಸಾಯಂಕಾಲ ಮಧ್ಯಾಹ್ನ ರಾತ್ರಿ ಅದನ್ನೇ ಯೋಚನೆ ಮಾಡಬೇಡಿ. ಏಸಪ್ಪ ನಾವು ಮಾಡಿ ನೆನ್ಸ್ಕೊಂತಾ ಇದ್ರೆ ಆಟೋಮೆಟಿಕ್ ಆಗಿ ಏನ್ ಬರ್ತದೆ, ಸಂತೋಷ ಉಕ್ಕಿ ಬರ್ತದೆ ಪ್ರಿಯರೇ. ಹಲ್ಲೆಲೂಯಾ. ನೋಡಿ, ಆತನು ರಕ್ತ ಮಾಂಸಧಾರಿಯಾಗಿ ಲೋಕದಲ್ಲಿ ಯಾರು ಮಾಡಿಲ್ಲ, ಮಾಡಕ್ ಆಗೋದಿಲ್ಲ. ನನಗೆ ಸ್ವಲ್ಪ ಒಬ್ಬನೇ ಮಾಡಕ್ಕ. ಬೆನಿ ಒಂದು ಮಾತು ಹೇಳ್ತಾ ಇದ್ರು, ಒಂದು ಮೆಸೇಜ್ ಕೇಳಿದ್ದೀನಿ, ಎಷ್ಟು ಚೆನ್ನಾಗಿ ಎಷ್ಟು ನಂಗೆ ಟಚ್ ಆಯ್ತಂದ್ರೆ, ಇರುವೆ ಗೊತ್ತಾ ನಿಮ್ಗೆ? ಇರುವೆ ಒಂದು ಇರುವೆ ಮುಂದೆ ಹೋಗ್ತಾ ಹೋಗ್ತಾ ಇರುತ್ತೆ, ನೋಡಿದೀರಾ? ಏನ್ ಮುಖ ಹಿಂಗ್ ಮಾಡ್ತಾ ಇದ್ರೆ ನೋಡಿ ಇರುವೆ. ಅದು ಹೇಳಿ, ಇರುವೆ ನೋಡಿದ್ರೆ ತಾನೆ, ಇರುವೆ ನೋಡಿದ್ರೆ ತಾನೆ, ಇರುವೆ ಒಂದಿರೋ ಅದಿಂದ ಹೋಗ್ತಾ ಇರ್ತಿಲ್ಲ, ಗೊತ್ತಾ? ಅದಕ್ಕೆ ಆ ಇರುವೆನ ದಿಕ್ಕು ತಪ್ಪಿಸ್ಬೇಕಂದ್ರೆ, ತನ್ನ ದಿಕ್ಕು ತಪ್ಪಿಸಿದ ಬೇರೆ ದಿಕ್ಕಿಗೆ ಹೋಗ್ಬೇಕಂದ್ರೆ, ಇವಾಗ ಅದನ್ನ ಆ ಕಡೆ ಕಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಕ್ಕರೆ ಹಾಕ್ಬೇಕು. ನಂತರ ಸಕ್ಕರೆ ಆ ಕಡೆ ಹಾಕ್ಬಿಟ್ರೆ ನನಗೆ ಬಂದ್ಬಿಡ್ತಾ ನಡ್ಸಕ್ ಒಬ್ರು ಬೇಕ್ತಾರೆ. ಅದಕ್ಕೆ ಬೆಳಿ ಏನಂತಂದ್ರೆ, ಆ ಪಾಸ್ ಏನಂತಂದ್ರೆ, ಆ ಒಂದು ಇರುವೆನ ಆ ದಾರಿ ನಡೆಸೋದಕ್ಕೆ ಬೇರೆ ಒಂದು ಇರುವೆ ಬರ್ಬೇಕು. ಹಂಗೆ ನಮ್ಮನ್ನ ಪರಲೋಕ ಕರ್ಕೊಳ್ಳೋಕೆ ಯೇಸು ಕ್ರಿಸ್ತನೇ ಬರ್ಬೇಕು. ಆತನು ಮನುಷ್ಯನಾಗಿ ನಮ್ಮನ್ನ ಹಿಂಗೆ ಹೋಗ್ತಾ ಇದ್ವಿ, ತಪ್ಪಪ್ಪ ಅಂತ ಹಿಂಗ್ ಕಳಿಸಿ. ಅದಾಗಿ ನಾನು ಏಸಪ್ಪ ಒಬ್ಬನೇ ಅಲ್ವಾ? ಆ ಒಂದು ಶಿಲುಬೆ ಮೇಲೆ ಸೈತಾನನು ಜಯಿಸಿದಂತ ದೇವರು. ಪ್ರತಿಯೊಬ್ಬ ಮನುಷ್ಯರು ಸಹ ಸಾಯೋದಕ್ಕೆ ಇಷ್ಟ ಪಡೋದಿಲ್ಲ. ಸಾವು ಅನ್ನೋದಂದ್ರೇನೆ ಭಯ ಜನಕ್ಕೆ, ಸೈತಾನ ಅಂದ್ರೆ ಭಯ. ಆ ಭಯದ ದಾಸತ್ವದಿಂದ ಬಿಡಿಸೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸೈತಾನನ ಸೋಲಿಸಿದನು. ಎರಡನೇದಾಗಿ ಶಿಲುಬೆ ಮೇಲೆ ಆತನು ಮಾಡಿದಂತ ಕಾರ್ಯ, He redeemed us from slavery of sin. ನಮ್ಮನ್ನ ಪಾಪದ ದಾಸತ್ವದಿಂದ ಬಿಡಿಸಿದರು. ಯಾವ ದಾಸತ್ವದಿಂದ? ಮೊದಲಾಗಿ ಸೈತಾನ ದಾಸತ್ವ, ಮರಣ ದಾಸತ್ವದಿಂದ, ಎರಡನೇದಾಗಿ ಪಾಪದ ದಾಸತ್ವದಿಂದ. ಯೋಹಾನ 8:34 ಯೇಸು ಕ್ರಿಸ್ತ ಹೇಳಿದಂತ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾವ್ದೋ ಹೋಗಿ ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡ್ತಾ ಇದ್ದಂತ ನಾವುಗಳು ಯಾವ್ದು ದಾಸರಾಗಿದ್ವಿ? ಪಾಪಕ್ಕೆ ದಾಸರಾಗಿದ್ವಿ.
ಪಾಪಕ್ಕೆ ದಾಸರಾದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನಂತಾನೇ ಒಪ್ಪಿಸಿಕೊಟ್ಟನು. ದಾಸರು ಅನ್ಬೇಕಾದ್ರೆ ನಾ ಮತ್ತೊಂದು ಒಟ್ಟಿ ಹೇಳ್ತೀನಿ. ದಾಸರು ಅಂದ್ರೆ ಗುಲಾಮ್. ಇವಾಗ ದಾಸರಂದ್ರೆ ಆ ಯಜಮಾನ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಅಟ್ ಇಸ್ ಡಿಸ್ಪೋಸಲ್ ಅಂತ ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ಯಜಮಾನ ಹೆಂಗ್ ಇಷ್ಟ ಆಗುತ್ತೋ ಹಂಗೆ ಆ ದಾಸಿನ ನಡ್ಸ್ಕೊಳ್ಬೋದು. ಅವ್ರು ಈಗ ನಮ್ಮ ಮನೆಗೆ ಬರುವಂತ ಹೌಸ್ ಮೇಟ್ಗಳಲ್ಲ, ಅವ್ರು ಸೇವಕರಲ್ಲ ಅಥವಾ ಕೆಲ್ಸದವ್ರಲ್ಲ, ಮಾರಲ್ಪಟ್ಟವರು. ಇವಾಗ ಅವ್ರನ್ನ ಬಿಡಿಸ್ಬೇಕಂದ್ರೆ ಯಾರಾದ್ರೂ ಒಬ್ರು ಬಂದು ದುಡ್ಡು ಕೊಟ್ಟು ಅವ್ರನ್ನ ಬಿಡಿಸ್ಬೇಕು. ಆ ದುಡ್ಡು ಕೊಡ್ತಾರಲ್ಲ ಅದಕ್ಕೆ ರ್ಯಾನ್ಸಮ್ ಅಂತೀವಿ. ಅಂದ್ರೆ ಅದಕ್ಕೆ ನಾವು ಕೊಡುವಂತ ಕ್ರಯ. ಆ ಕ್ರಯ ಕೊಟ್ಟು ಬಿಡಿಸ್ಬೇಕು. ಅವ್ರು ಕೊಟ್ಟು ಬಿಡಿಸೋವರೆಗೂ ಅವ್ರ ದಾಸರೇ. ನೀವು ಹಳೆ ಒಳಗಡೆ ಹೋದ್ ನೋಡಿ, ಚೆನ್ನಾಗಿ ದೇವ್ರು ಮಾತಾಡಿದಾನೆ. ಅವ್ರು ದಾಸರಾಗೇ ಇರ್ತಾರೆ, ಅವರು ಕ್ರಯ ಕೊಟ್ಟು ಬಿಡಿಸೋವರು. ಇವಾಗ ಯಾರಾದ್ರೂ ಬಂದು ಕ್ರಯ ಕೊಟ್ಟು ಅವ್ರನ್ನ ಬಿಡಿಸಿದ್ರೆ ಆ ಬಿಡಿಸಿದಂತ ವ್ಯಕ್ತಿ ಅವ್ರಿಗೆ ಏನಾಗ್ತಾರೆ? ವಿಮೋಚಕನಾಗ್ತಾನೆ. ಏನಾಗ್ತಾನೆ? ವಿಮೋಚಕನಾಗ್ತಾನೆ. ಆ ರೀತಿಯಾಗಿ ನಾವು ಹೌದು ಪಾಪದ ದಾಸತ್ವದಲ್ಲಿ ಇದ್ವಲ್ಲ, ನಮ್ಮನ್ನ ಕ್ರಯ ಕೊಟ್ಟು ಕೊಂಡುಕೊಂಡ್ರು ಒಬ್ರು. ಯಾರು? ಏನ್ ಕ್ರಯ ಕೊಟ್ರು? ತನ್ನ ರಕ್ತವನ್ನೇ ಕ್ರಯ ಕೊಟ್ಟು ನಮ್ಮನ್ನ ಆ ಒಂದು ಪಾಪದ ದಾಸತ್ವದಿಂದ ಬಿಡಿಸಿದ್ರು. ಪ್ರಿಯ 1 ಪೇತ್ರ 1:18-19 ಈ ರೀತಿಯಾಗಿ ಹೇಳ್ತಾರೆ. ಫಸ್ಟ್ ಪೀಟರ್ 1:18-19 ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯಕ್ತವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ವ್ರತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಥದಿಂದಲೇ ಎಂದು ಬಂದಿರುತ್ತೆ. ಅದಕ್ಕಾಗಿ ವಿಶ್ವಾಸಿಯಾದವನು ಇನ್ನು ಮುಂದೆ ಪಾಪಕ್ಕೆ ದಾಸತ್ವದಲ್ಲಿರೋದಿಲ್ಲ, ಪಾಪಕ್ಕೆ ದಾಸನಾಗೋದಿಲ್ಲ, ದಾಸಿ ಆಗೋದಿಲ್ಲ. ಕ್ರಯ ಕೊಟ್ಟುಕೊಂಡಂತ ಯೇಸು ಕ್ರಿಸ್ತನು ಇವಾಗ ನಮಗೇನಾಗಿದ್ದಾನೆ? ನೂತನವಾದಂತ ಯಜಮಾನನಾಗಿದ್ದಾನೆ. ನಾವು ಯಾರ ಒಂದು ಅಧೀನದಲ್ಲಿದ್ದೇವೆ? ನಮ್ಗೆ ಯಾರಿವಾಗ ಯಜಮಾನ? ಯೇಸು ಕ್ರಿಸ್ತ. ಪಾಪದ ಆ ಒಂದು ದಾಸತ್ವ ಇದ್ದಂತ ನಾವುಗಳು ಆ ಪಾಪವೇ ನಮಗೆ ಒಂದು ಯಜಮಾನಾಗಿ, ಪಾಪ ಸೈತಾನ ಮೂಲಕವಾಗಿ ಪಾಪದಲ್ಲಿ ನಾವು ಬಿದ್ದವರಾಗಿ ಅದಕ್ಕೆ ನಾವು ದಾಸತ್ವದಿದ್ದಲ್ಲ, ಹೊಸದಾಗಿ ನಮ್ಮನ್ನ ಕ್ರಯ ಕೊಟ್ಟುಕೊಂಡಂತ ವಿಮೋಚಿಸಿದಂತ ಯೇಸು ಕ್ರಿಸ್ತನ ಅವನು ಯಜಮಾನತ್ವಕ್ಕೆ ನಾವು ಬರ್ಬೇಕಾದ್ರೆ ಅಲ್ಲಿದ್ದಂಗೆ ಇರಲ್ವಲ್ಲ. ಅರ್ಥ ಆಗ್ತದೆ? ಅಲ್ಲಿ ಎಷ್ಟು ಸುಲಭವಾಗಿ ಈಸಿಯಾಗಿ ಚೆನ್ನಾಗಿ ಪಾಪ ಮಾಡ್ಕೊಂಡಿರ್ತಾ ಇದ್ವಿ. ಅದನ್ನ ಬಿಡುಗಡೆ ಮಾಡಿ ಯೇಸು ಕ್ರಿಸ್ತನು ನನ್ನ ಅಧೀನಕ್ಕೆ ಬಾಬಾ ನಾನು ಪ್ರೀತಿಯನ್ನು ನಡ್ಸ್ಕೊಡ್ತೀನಿ ಅಂದ್ರೆ ಕೊಸುಕೊಂಡು ಬರಕ್ಕೆ ಇಷ್ಟಪಡ ನಾವು. 50-50 ಯಾರ 50 ಬಿಸ್ಕೆಟ್ ತಿಂದಿದ್ವಿ? ಜಾನಕಿ ಸಿಸ್ಟರ್ ಹೋಗ್ಬೇಕು. ಯಾಕೆ ಹೇಳ ಗೊತ್ತಾ? 50-50 ಯಾಕೆ ಅದು? ಯಾಕೆ 50-50 ಹೇಳಿ ನೋಡಿ. ಏನದು? ಉಪ್ಪು ಹಂಗೇನಾ? ಅರ್ಧ ಕಡೆ ಏಸಪ್ಪ, ಈ ಕಡೆ ಅರ್ಧ ಪಾಪ. ಎಷ್ಟು ಹೆಚ್ಚಾಗಿ ನಾವು ನೋಡಿ, ಯಾವಾಗ ಎಷ್ಟು ಚೆನ್ನಾಗಿ ನಾವು ಅವನ ಯಜಮಾನನಿಗೆ ಸೇವೆ ಮಾಡಿದೀವಿ ಅಂದ್ರೆ ಸೂಪರ್ ಆಗಿದ್ವಿ. ಆದ್ರೆ ಈ ಹೊಸ ಯಜಮಾನ ಬರ್ಬೇಕಾದ್ರೆ ಅವ್ರು ಸೇವೆ ಮಾಡಕ್ಕೆ ನಮ್ ಕೈಲಿ ಆಗೋದಿಲ್ಲ. ಎಷ್ಟು ಯೋಚನೆ ಮಾಡ್ತೀವಲ್ಲ, ಪರಿಶುದ್ಧತೆಯಲ್ಲಿ ಇರೋದಕ್ಕೆ ನಮ್ ಕೈಲಿ ಆಗೋದಿಲ್ಲ. ಪ್ರಿಯರೇ, ನಾವು ನಮ್ಮನ್ನ ಆತನು ತನ್ನ ಮಕ್ಕಳಾಗಿ ಮಾಡಿಕೊಂಡು ನಮ್ಮ ಯಜಮಾನನಾಗಿದ್ದಾನೆ. ಸುಮ್ಮನೆ ಆಗಿಲ್ಲ, ಆತನು ನಮಗೆ ಕ್ರಯ ಕೊಟ್ಟುಕೊಂಡಿದ್ದಾನೆ. ಇನ್ನು ಮುಂದೆ ನಾವು ಪಾಪಕ್ಕೆ ದಾಸರಲ್ಲ, ಸೈತಾನಿಗೆ ದಾಸರಲ್ಲ, ಯೇಸು ಕ್ರಿಸ್ತನಿಗೆ ದಾಸರಾಗಿದ್ದೇವೆ. ಯೇಸು ಕ್ರಿಸ್ತನ ದಾಸರಾದ ನಾವು ಹೆಂಗಿರ್ಬೇಕು ಪ್ರಿಯರೇ? ಈ ವಚನ ಹೇಳ್ತಾರೆ ತೀತ 2:14, ಟೈಟಸ್ 2:14 ತೆಗಿರಿ. ಟೈಟಸ್ ತೆಗಿರಿ. ತೀತನ ಪುಸ್ತಕ 2:14. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಸಕ್ರಿಯೆಗಳಲ್ಲಿ ಆಸಕ್ತರಾಗಿ ಸ್ವಕೀಯ ಜನರಾದ ನಾವು ಪರಿಶುದ್ಧ ಮಾಡುವುದಕ್ಕೆ ನಮ್ಮನ್ನ ಹೊಸ ಯಜಮಾನ ಯೇಸು ಕ್ರಿಸ್ತನ ಕೈಯಲ್ಲಿ ಕೊಡಬೇಕಾ ಬೇಡ? ಯಾರ ಕೊಡ್ಬೇಕಂತ ಐತಿ? ಎಷ್ಟು ದೊಡ್ಡದಾಗಿ ಕೈ ಎತ್ತಿರೋ ಅಷ್ಟು ಹೆಚ್ಚಾಗಿ ಕೊಡ್ತೀರಂತ, ಇಷ್ಟಿದ್ರೆ ಅಷ್ಟೇ ಕೊಡ್ತೀರಂತ. ತುಂಬಾ ಕಂಜೂಸಲ್ಲ ನಾವು. ಕಂಜೂಸ ಕೈ ಎತ್ತೋ ಕಂಜೂಸ್, ಚಪಾತರ ಕಂಜೂಸ್,
ಆಗ್ತಾ ಇಲ್ಲ ಕಂಜೂಸಿ. ಅಪ್ಪ ಈ ಬಿಲ್ಡಿಂಗ್ ಬಿಟ್ಟು ಹೊರ ಹೋಗ್ಬೇಕು ಸ್ವಾಮಿ ಅಲ್ವಾ? ವಿಶ್ವಾಸಿಗಳಾದ ನಾವು ಒಳ್ಳೆ ಮಾಡೋದಕ್ಕೆ ಯಾವಾಗ ತವಕ ಪಡ್ಬೇಕು. ಯಾಕಂದ್ರೆ ನಾವು ಹೊಸ ಯಜಮಾನನನ್ನ ಸೇರಿಸ್ತಾ ಇದ್ದೇವೆ. ನಾವು ವಿಮರ್ಸಲ್ಪಟ್ಟವರು. ವಿ ಆರ್ ನಾಟ್ ಇನ್ ದ ಬಾಂಡೇಜ್ ಆಫ್ ಸಿನ್ ಆರ್ ಸೇಟನ್. ವಿ ಆರ್ ಫ್ರೀ. ಈಗ ನಾವೇನಾಗಿದ್ದೇವೆ? ಫ್ರೀ ಆಗಿದ್ದೇವೆ, ಸ್ವತಂತ್ರರಾಗಿದ್ದೇವೆ, ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ. ಆ ಬಿಡುಗಡೆಯಲ್ಲಿ ಸ್ವತಂತ್ರದಲ್ಲಿ ನಾವು ಜೀವಿಸಬೇಕಂದ್ರೆ ಆತನ ಹೇಳುವಂತೆ ಕೇಳಬೇಕು. ಆ ಯಜಮಾನನಿಗೆ ನಮ್ಮನ್ನ ಒಪ್ಪಿಸ್ಕೊಡ್ಬೇಕು. ಕೆಲವು ಸಾರಿ ನಾನು ಅನ್ಕೋತೀನಿ, ಇಟ್ಸ್ ಮೈ ಕನ್ವಿಕ್ಷನ್, ಮೈ ಬಿಲ್ಡ್. ನಮ್ಗೆ ಅದು ಬರ್ತಾ ಇದೆ ಮನ್ಸಲ್ಲಲ್ವಾ? ಅವಾಗ ನಾವು ಮರ್ತೋಗೋದಿಲ್ಲ. ಇವಾಗ ನನ್ನ ಯಜಮಾನ ಏಸಪ್ಪ ಅಲ್ವಾ? ಯಜಮಾನ ನಾನು ಮೆಚ್ಚುಗೆ ನಡಿಬೇಕು. ನಾವು ಆಫೀಸಲ್ಲೆಲ್ಲ ಹೆಂಗ್ ಮಾಡ್ತೀವಲ್ಲ, ನಾನ್ ನೋಡಿದೀನಿ ನಮ್ಮ ಯವನಸ್ಥ ಮಕ್ಕಳನ್ನ. ಹಬ್ಬ ಬಾಸ್ ಅಂದ್ರೆ ಭಯ ಅವ್ರಿಗೆ. ಒಂದ್ ಕಡೆ ಬೈತಾ ಇಟ್ಕೊಳ್ಳಿ, ಹಂಗ್ ಮಾಡಬಾರ್ದು. ಏಸಪ್ಪ ಹತ್ರ ಬಂದು ಭಯ ಭಕ್ತಿಯಿಂದ ನಾವು ಅವ್ರನ್ನ ಸೇವಿಸ್ಬೇಕು. ಮೊದಲನೇದಾಗಿ ಏನನ್ನ ಮಾಡಿದಾಗ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸೈತಾನನ್ನ ಜಯಿಸಿದ್ದಾನೆ. ಎರಡನೇದಾಗಿ ಪಾಪ ದಾಸತ್ವದಿಂದ ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. ಮೂರನೇದಾಗಿ 1 ಪೇತ್ರ 3:18, 1 Peter 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತರು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವವನಾದನು. He bore the punishment for our sin. ನಮ್ಮ ಒಂದು ಪಾಪದ ಆ ಒಂದು ದಂಡನೆಯನ್ನ ಆತನು ಹೊತ್ತುಕೊಂಡನು. ನನಗೆ ಪ್ರಿಯರೇ, ಮನುಷ್ಯರಿಗೆ ಇರುವಂತ ಒಂದು ದೊಡ್ಡ ದಂಡನೆ ಏನ್ ಗೊತ್ತಾ? ನನ್ನನ್ನು ಸೃಷ್ಟಿ ಮಾಡಿದಂತ, ನನ್ನನ್ನು ಈ ಲೋಕ ಕಳಿಸಿಕೊಟ್ಟಂತ, ನನಗಾಗಿ ಎಲ್ಲವನ್ನು ಮಾಡುವಂತ ಸೃಷ್ಟಿಕರ್ತನ ಮರೆತು ಬಿಟ್ಟಿರುವಂತದ್ದೇ. ಹಲ್ಲೆಲೂಯಾ. ನಾವು ದೇವರು ಬೇರ್ಪಟ್ಟಿದ್ದೇವಲ್ಲ, ಅದಾಯ್ತಲ್ಲ, ನಮಗೂ ದೇವರಿಗೂ ಆ ರಿಲೇಶನ್ಶಿಪ್ ಇಲ್ಲದೆ ಹೋಗ್ಬಿಡ್ತಲ್ಲ, ಆ ಒಂದು ಸಂಬಂಧ ಮುರಿಯಲ್ಪಟ್ಟಲ್ಲ, ಅದಾಯ್ತಲ್ಲ, ಆ ಸಂಬಂಧ ಮುರಿಯಲ್ಪಟ್ಟಿರೋದ್ರಿಂದಲೇ ದೇವರ ದಂಡನೆ ನಮ್ಮ ಮೇಲೆ ಬರ್ಬೇಕಲ್ಲ. ಆ ದಂಡನೆಯನ್ನ ಆತ ತನ್ನ ಮೇಲೆ ಹೊತ್ತುಕೊಂಡನು. ಹಲ್ಲೆಲೂಯಾ. ನಾವೇನಾಗಬೇಕಾಗಿತ್ತು? ನಾವು ಶಿಲುಬೆ ಮೇಲೆ ಸಾಯ್ಬೇಕಾಗಿತ್ತು. ಪಾಪದ ಸಂಬಳ 2 ಮರಣನೂ ಪ್ರಿಯರೇ, ಶಾರೀರಿಕವಾಗಿ ಸಾಯುವಂಥದ್ದು, ಆತ್ಮಿಕವಾಗಿ ಸಾಯುವಂಥದ್ದು. ಅದಕ್ಕೆ ನಾನೇ ವಿಶ್ವಾಸಿಗೆ ಸಾವಂದ್ರೆ ಭಯ ಇರಬಾರ್ದು. ಯಾಕೆ? ನಾವು ಪರಲೋಕದ ನಿವಾಸಿಗಳು, ಪರಲೋಕಕ್ಕೆ ಹೋಗ್ತೇವೆ. ಆ ಒಂದು ಮರಣದಿಂದ ಬಿಡುಗಡೆ ಆಗಿದ್ದೇವೆ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ? ಆ ಶಿಲುಬೆ ಮೇಲೆ ಸಾಯುವುದರ ಮೂಲಕವಾಗಿ ನನಗೂ ದೇವರಿಗೂ ಒಳ್ಳೆಯ ಸಂಬಂಧವನ್ನ ಏರ್ಪಡಿಸಿದ್ದಾನೆ. ಆ ಸಂಬಂಧದಲ್ಲಿ ನಾವು ದೇವರ ಏನಂತ ಕರೀಬಹುದು ಅಂತ ಹೇಳ್ತಾ ದೇವವಾಕ್ಯ, ಅಪ್ಪ ತಂದೆ ಅಂತ ನಾವು ಕರೀಬಹುದು. ಆ ರೀತಿ ಕರೆಯುವಂತ ಆ ಒಂದು ಭಾಗ್ಯ ಹಳೆ ಒಡಂಬಡಿಕೆ ಮಕ್ಕಳಿಗೆ ಇರಲಿಲ್ಲ. ಅದು ನನಗಾದ ನಿಮ್ಗಾದ ಕೊಟ್ಟಿದ್ದಾರೆ. ಯಾಕಂದ್ರೆ ಯೇಸು ಕ್ರಿಸ್ತನು ಆ ಒಂದು ಸಂಬಂಧವನ್ನ ತಿರುಗಿ ಏರ್ಪಡಿಸಿದ್ದಾನೆ ಆ ಶಿಲುಬೆಯ ಮರಣದ ಮೂಲಕವಾಗಿ. ದೇವರ ಒಂದು ದಂಡನೆಯನ್ನು ನಾವು ಅನುಭವಿಸೋದಿಲ್ಲ ಪ್ರಿಯರೇ. ಕೆಲವರು ಕೇಳ್ತಾರೆ, ಏನ್ ದೇವರಿಗೆ ಅಷ್ಟು ಕೋಪ ಬರುತ್ತಾ? ಬರ್ಬೋದ ಕೋಪ? ಕೆಲವೊಂದು ನಂಗೆ ಸರಿಯಾಗಿ ಗೊತ್ತಿಲ್ಲ, ಕೆಲವೊಂದು ಡಿನಾಮಿನೇಷನ್ಸ್ ಇದೆ, ಅವ್ರು ಹೇಳ್ದಂಗೆ ಐ ಥಿಂಕ್ ಅವ್ರು ಏನಂತ ಗೊತ್ತಾ? ದೇವ್ರ ಕೋಪ ಬರ್ತದ? ದೇವ್ರ ತಾನೇ ಸೃಷ್ಟಿ ಮಾಡಿತ್ತು, ದೇವ್ರ ತಾನೇ ಎಲ್ಲ ಮಾಡಿತ್ತು, ಅದೇ ನಾವು ಸಾಯಿಸ್ಬಿಡ್ತಾನೆ, ಅದೇ ನಾವು ನಾಟ ಕಳಿಸ್ಬಿಡ್ತಾನೆ, ದೇವ್ರ ಕೋಪ ಬರ್ಬೋದಾ? ದೇವ್ರಿಗೆ ಬರುವಂತ ಕೋಪ ಮನುಷ್ಯ ನನಗೆ ಸೈತಾನಿಗೆ ಬರುವಂತದ್ದು, ಅಥವಾ ಅದೇ ಈ ಲೋಕದಲ್ಲಿ ಜನಗಳು ಮಾಡ್ಕೊಂಡಿರೋ ದೇವ್ರಿಗೆ ಬರುವಂತ ಕೋಪ ಅಲ್ಲ ಪ್ರಿಯರೇ. ಆತನು ಪರಿಶುದ್ಧನು, ಆತನು ನೀತಿವಂತನು. ಯಾವಾಗ ಅನೀತಿಯನ್ನ ಪಾಪವನ್ನು ನೋಡ್ತಾನೋ ಆಗ ಆತನಿಗೆ ಕೋಪ ಬರುವಂತದ್ದು. ಕೋಪ ಬಂದ ಮಾತ್ರಕ್ಕೆ ಆತನು ನಾಶ ಮಾಡೋದಿಲ್ಲ, ಗೊತ್ತಲ್ಲ? ನಾಶ ಮಾಡೋದಿಲ್ಲ. ನೀವು ಲೋಕದಲ್ಲಿ ಮಾಡಿಕೊಂಡ ದೇವರುಗಳು ನೋಡುವುದಾದ್ರೆ ಅವ್ರಿಗೆ ಕೋಪ ಬಂದ್ರೆ ಏನ್ ಮಾಡ್ತಾರೆ? ನಾಶ ಮಾಡ್ಬಿಡ್ತಾರೆ. 3ನೇ ಕಣ್ಣು ತೆಗೆದ್ಬಿಟ್ರೆ 2 ಕಣ್ಣೇ ಸಾಕಲ್ಲ, 3ನೇ ಕಣ್ಣು ಓಕೆನಾ? ಹಂಗಲ್ಲ ನನ್ನೇಸಪ್ಪ, ನಾವು ಪಾಪಿಗಳಾಗಿದ್ವಿ, ಅನೀತಿಯಾಗಿದ್ವಿ, ಅದಕ್ಕೋಸ್ಕರನೇ ಆತನೇ ಲೋಕಕ್ಕೆ ಬಂದು ಆ ಪಾಪವನ್ನ, ಅನೀತಿ
ಮಾಡ್ಬೇಕಾಗಿತ್ತು. ಮನುಷ್ಯ ಮಾಡುವಂತ ತಮಿಳು ಚೆನ್ನಾಗಿದೆ ಅಟಗಾಸ ಅಲ್ವಾ? ಬಲು ಮಾಡ್ತೀವಲ್ವೇನ್ರಿ? ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಾ ಬೇಡವಾ? ಎಷ್ಟು ನೋಯಿಸ್ತೀವಿ ನಾವು ಏಸಪ್ಪನ. ಏಸಪ್ಪ ಮಾತೇ ಕೇಳೋದಿಲ್ಲಲ್ಲ ನಾವು. ಎಷ್ಟು ಬರ್ಬೇಕು ಕೋಪ ಆತನಿಗೆ? ಇಲ್ಲ, ಆತನು ಕೃಪಾ ಸಂಪೂರ್ಣ. ಆತನ ಕೃಪೆಯನ್ನೇ ತೋರಿಸುವಂತ, ಪ್ರೀತಿಯನ್ನೇ ತೋರಿಸುವಂತ. ಆದ್ರೆ ಆತನಿಗೆ 2 ಮುಖ ಉಂಟು. ಒಂದು ನೀತಿ, ಪರಿಶುದ್ಧತೆ. ಅದನ್ನ ಆತನು ಜಸ್ಟಿಫೈ ಮಾಡ್ಬೇಕಾ ಬೇಡವಾ? ಅಲ್ವಾ? ಆತನು ಪರಿಶುದ್ಧನಾಗಿರ ನೀತಿ ಒಳಗಾಗಿ ನಾನು ಜಸ್ಟಿಫೈ ಮಾಡ್ಬೇಕು. ಅದಕ್ಕೋಸ್ಕರವಾಗಿ ಆತನು ತನ್ನ ಮೇಲೆ ಆ ಒಂದು ಪಾಪವನ್ನ ಹಾಕೊಂಡವನಾಗಿ ಶಿಲುಬೆ ಮೇಲೆ ಅದನ್ನ ಜಡಿದು ಬಿಟ್ಟು ನಮ್ಮನ್ನ ಆತನು ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲ ಪರಿಶುದ್ಧರಾಗಿದ್ವಿ ಅಂದ್ರೆ ಧೈರ್ಯವಾಗಿ ಆತನ ಒಂದು ಕೃಪಾಸನ ಮುಂದೆ ಬರುತ್ತೇವೆ. ನಮಗಾಗಿ ಆತನು ಕೊಟ್ಟಂತ ಆ ಒಂದು ಮಾಂಸವನ್ನ, ರಕ್ತವನ್ನ ಸೂಚಿಸುವಂತ ಈ ರೊಟ್ಟಿಯನ್ನ, ದ್ರಾಕ್ಷಾರಸ ತೆಗೆದುಕೊಳ್ತೇವೆ. ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ. ಡು ವಿ ಹ್ಯಾವ್ ದಟ್ ವರ್ದಿನೆಸ್? ನಮಗೆ ಯೋಗ್ಯತೆ ಇದೆಯಾ? ಯಾರಿಗೂ ಇಲ್ಲ. ಅರೆ ಏಸಪ್ಪ ಒಬ್ಬ ಮಾಡುವಂತ ಕಾರ್ಯ. 3ನೇದಾಗಿ ನನ್ನ ಒಂದು ಪಾಪ ದಂಡನೆಯನ್ನು ಆತನು ಒತ್ತುಕೊಂಡಿದ್ದಾನೆ. 4ನೇದಾಗಿ ಮತ್ತೆ ಕೊನೆಯದಾಗಿ ಕಂಪ್ಲೀಟ್ ಸಾಲ್ವೇಷನ್ ಥ್ರೂ ದ ಸ್ಯಾಕ್ರಿಫೈಸ್ ಆಫ್ ಕ್ರೈಸ್ಟ್. ಕ್ರಿಸ್ತನು ಆ ಒಂದು ಯಜ್ಞ ಬಲಿಯಾಗಿ ಒಪ್ಪಿಸಿಕೊಟ್ಟದ ಮೂಲಕವಾಗಿ ನಮಗೆ ಸಂಪೂರ್ಣ ರಕ್ಷಣೆ. ಎಲ್ರಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಗೊತ್ತಾ? ತಿರುಗಿ ಆ ಬಲಿ ಇದೆ, ಈ ಬಲಿ ಇದೆ, ಹೊಸ ಒಡಂಬಡಿಕೆ ಇದೆ, ಇನ್ನೊಂದು ಒಡಂಬಡಿಕೆ ಇದೆ, ಇನ್ನೊಂದಿದೆ. ಅದೆಲ್ಲ ಏನೂ ಇಲ್ಲ. ತಪ್ಪಾಗಿ ಅವತ್ತು ನೀವು ಕೇಳಿಸ್ಕೊಬಾರ್ದು. ಕೊನೆಯದಾದಂತ ಒಂದೇ ಸ್ಯಾಕ್ರಿಫೈಸ್ ದೇವರು ಮಾಡಿದ್ದು ಯೇಸು ಕ್ರಿಸ್ತನ ಒಂದು ಸ್ಯಾಕ್ರಿಫೈಸ್ ಒಂದೇ. ಅದರ ಮೂಲಕವಾಗಿ ನಮ್ಮನ್ನ ದೇವರು ಸಂಪೂರ್ಣ ನಡೆಸಿದ್ದಾರೆ. ಈ ಸ್ಯಾಕ್ರಿಫೈಸ್ ಅಂತ ಹೇಳ್ಬೇಕಾದ್ರೆ, ಯಜ್ಞ ಬಲಿ ಅಂತ ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆ ಸ್ವಲ್ಪ ನೋಡ್ಬೇಕು. ಹಳೆ ಒಡಂಬಡಿಕೆ ಜನ ಏನ್ ಮಾಡ್ತಾ ಇದ್ರು? ಆ ಒಂದು ಪ್ರಾಣಿಯನ್ನ ಬಲಿ ಕೊಡ್ತಾ ಇದ್ರು. ಅವರ ನಂಬಿಕೆ ಏನಾಗಿತ್ತು ಗೊತ್ತಾ? ಮೊದಲೇದಾಗಿ ಮರಣ, ಪಾಪದ ಸಂಬಳ ಮರಣ. ನಾನು ಒಬ್ಬ ತಪ್ಪು ಮಾಡ್ಬಿಟ್ರೆ, ಒಬ್ಬ ಮನುಷ್ಯ ಪಾಪ ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ ಬರಲೇಬೇಕು, ದಂಡನೆ ಬರಬೇಕು ಅನ್ನೋದು ಒಂದು ನಂಬಿಕೆ. 2ನೇದಾಗಿ ಆ ಒಂದು ಪಾಪ ಮಾಡಿದಂತ ವ್ಯಕ್ತಿಗೆ ಆ ದಂಡನೆ ಬರ್ದಿರ, ಆ ದಂಡನೆಯನ್ನ ಬೇರೆಯವರು ತೆಗೆದುಕೊಳ್ಬಹುದು ಅನ್ನೋಂಥ ನಂಬಿಕೆ ಸಹ ಅವರಿಗಿತ್ತು. 3ನೇದಾಗಿ ಬೇರೆಯವ್ರು ತೆಗೆದುಕೊಳ್ಬಹುದು ಅಂತ ಹೇಳ್ತಾರಲ್ಲ, ಅದನ್ನ ಅವ್ರು ಏನ್ ಅನ್ಕೊಂಡ್ರು? ಆ ಒಂದು ಪ್ರಾಣಿಯ ರಕ್ತ ಆ ಒಂದು ಪಾಪವನ್ನ ಕ್ಷಮಿಸ್ತದೆ, ಆ ಪಾಪದಿಂದ ಅವರಿಗೆ ಬಿಡುಗಡೆ ಕೊಡುತ್ತದೆ ಎಂಬ ಒಂದು ನಂಬಿಕೆ ಅವರಿಗೆ. ನಮ್ಗೆ ಗೊತ್ತಿಲ್ಲ, ಇಬ್ರಿಯ 9:22 ಏನಂತಾರೆ? ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಇಬ್ರಿಯ 10:4 ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳ ಪರಿಹಾರವಾಗಲು ಅಸಾಧ್ಯವಾಗಿದೆಯಲ್ಲ, ಅದಕ್ಕಾಗಿಯೇ ಜಾನ್ ದ ಬ್ಯಾಪ್ಟಿಸ್ಟ್ ಹೇಳ್ತಾರೆ, ಸ್ಥಾನಿಕನಾದ ಯೋಹಾನ ಈ ರೀತಿಯಾಗಿ ಹೇಳ್ತಾರೆ, ಯೋಹಾನ 1:29 ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ನಮಗಾಗಿ ಕುರಿಮರಿಯಾಗಿ ಬಂದಾತನು ಯೇಸು ಕ್ರಿಸ್ತನು. ಇಬ್ರಿಯ 10:12 ಆದರೆ ಈ ಯಾಜಕನು ಪಾಪ ನಿವಾರಕಕ್ಕೋಸ್ಕರವಾಗಿ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಇದೇ ತೋರಿಸುತ್ತೆ ಪ್ರಿಯರೇ, ನಮಗೆ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮಗೆ ಸಂಪೂರ್ಣವಾದ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಆ ಡೌಟೇ ನಿಮಗೆ ಬೇಡ. ನೀವು ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ಮಾಡಿದಂತ ಎಲ್ಲಾ ಕಾರ್ಯಗಳನ್ನು ನಂಬುವುದಾದ್ರೆ, ಅಂಗೀಕರಿಸಿಕೊಳ್ಳುವುದಾದ್ರೆ ನೀವು ರಕ್ಷಣೆಯಲ್ಲಿದ್ದೀರಿ ಅಂತ ಅರ್ಥ. ಆಮೇಲೆ ರಕ್ಷಿಸಲ್ಪಟ್ಟಿದ್ದೇವೆ ಸಂತೋಷ ಇಲ್ವೇನ್ರಿ? ಅಲ್ವಾ? ರಕ್ಷಿಸಲ್ಪಟ್ಟಿದ್ದೆ. ಅದು ನಂತರ ಬರುವಂತ ಇನ್ನೊಂದು ಪಾಠು, ಅದು ಸ್ಯಾಂಕ್ಟಿಫಿಕೇಶನ್. ಅದಕ್ಕೂ ಇದಕ್ಕೂ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ಬಾರ್ದು. ಅದಕ್ಕೆ ವಿಶ್ವಾಸಿಗಳು, ನಾನು ಹೇಳ್ತೀನಲ್ಲ, ಯಾವಾಗ್ಲೂ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಹೇಳಕ್ಕೆ ಅರ್ಥ ಇಲ್ಲ. ನೀನು ಈ ಲೋಕ ಬಿಟ್ಟು ಈ ದಿನಾನೇ ಸತ್ತು ಹೋದ್ರೆ ಎಲ್ಲಿ ಹೋಗುತ್ತೆ ನಿನ್ನ ಆತ್ಮ ಅಂದ್ರೆ ಕಣ್ಬಿಡ್ತಾವ್ರಿ. ಹಾಗಾದ್ರೆ ಅವ್ರ ಕನ್ಫ್ಯೂಷನ್, ನಾನು ಪಾಪದಲ್ಲಿದ್ದೀನಲ್ಲ, ನಾನು ತಪ್ಪುಗಳು ಮಾಡ್ತಾ ಇದ್ದೀನಲ್ಲ, ಸಭೆಗೆ ಸರಿಯಾಗಿ ಹೋಗ್ತಾ ಇಲ್ವಲ್ಲ, ಸಭೆಗೆ ಸರಿಯಾಗಿ ಕಾಣಿಕೆ ದಶಮ ಕೊಡ್ತಾ ಇಲ್ವಲ್ಲ, ಅಲ್ವಾ? ಫಸ್ಟೇ ನಮಗೆ ಕರೆಕ್ಟಾಗಿ ನಮ್ಗೆ ಭರವಸೆ ಇರ್ಬೇಕು. ಇದು ಕರೆಕ್ಟ್ ಆಗಿದ್ರೆ ನಾವು ತಾನಾಗಿ ಮಾಡ್ತೀವಿ. ಆಮೇಲೆ ನಾನು ಸರಿಯಾಗಿ ನನಗೆ ಆಲೋಚನೆ ಇದ್ರೆ, ನನ್ನ ಕನ್ವಿಕ್ಷನ್ ಇದ್ರೆ, ನನ್ನಗೋಸ್ಕರವಾಗಿ ಯೇಸು ಕ್ರಿಸ್ತ ಸತ್ತಿದ್ದಾನೆ, ಆತ ರಕ್ತದ ಮೂಲಕವಾಗಿ ನಾನು ಪರಿಶುದ್ಧವಾಗಿ ಮಾಡಲ್ಪಟ್ಟಿದ್ದೇನೆ, ನಾನು ವಿಮೋಚಿಸಲ್ಪಟ್ಟಿದ್ದೇನೆ ಎಂಬ ಒಂದು ಸತ್ಯ ನನಗೆ ಚೆನ್ನಾಗಿ ಗೊತ್ತಿದ್ರೆ, ನಾನು ವಿಮೋಚನೆ ನಡೆಯೋದಕ್ಕೆ ನಾನು ಒಪ್ಪಿಸ್ಕೊಡ್ತೇನೆ. ಹಲ್ಲೆಲೂಯಾ.
4ನೇದಾಗಿ ಯೇಸು ಕ್ರಿಸ್ತನ ಆ ಶಿಲ್ಬೆಯ ಮರಣದ ಮೂಲಕವಾಗಿ ಯಜ್ಞ ಬಲಿಯ ಮೂಲಕವಾಗಿ ನಾವು ಸಂಪೂರ್ಣವಾದ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇವೆ. ವಿ ಆರ್ ಇನ್ ದ ಕಂಪ್ಲೀಟ್ ಸಾಲ್ವೇಷನ್. ತಿರುಗಿ ನಮ್ಮ ರಕ್ಷಣೆಗೋಸ್ಕರ ನಾವೇನು ಬೇರೆ ಎಕ್ಸ್ಟ್ರಾಗಲ್ ಮಾಡೋದು ಬೇಡ. ಅದಲ್ಲ ಎಕ್ಸ್ಟ್ರಾಗಲ್ ಮಾಡ್ತೀವಿ ನಾವು, ಗೊತ್ತಾ? ಹಂಗ ಮಾಡನೇ ರಕ್ಷಣೆ ಹೊಂದೋದು. ನಾನು ಏನು ನೀನ್ ಮಾಡಬೇಕು, ನಾವು ಮಾಡಕ್ ಆಗಲ್ಲ ಅಂತಾನೆ ಏಸಪ್ಪ ಆ ಶಿಲ್ಬೆ ಮಾಡಿತ್ತು ಅಲ್ವಾ? ನಾಚಿಕಲ್ಲ, ನನಗೂ ನಿನಗೂ ಮಾಡಂಗಿದ್ರೆ ಯಾಕೆ ಏಸಪ್ಪ ಮಾಡ್ಬೇಕಾಗಿತ್ತು? ಅದೇ ಒಡಂಬಡಿಕೆ ನೋಡ್ಕೊಂಡ್ ಬಂದ್ರು ದೇವ್ರ ಮನುಷ್ಯನ. ಇವ್ರು ಕೇಳ ಆಗಲ್ಲ. ಒಂದ್ ದಿವಸ ಇರಂಗಿ ಒಂದ್ ದಿವಸ ಇರಲ್ಲ. ಇವ್ರು ಕಟ್ಟಲ್ವಾ? ಒಂದ್ ದಿವಸ ಇರಂಗ ಒಂದ್ ದಿವಸ ಮೂಡಿರಲ್ಲ ನಮ್ಗೆ. ಒಂದ್ ದಿವಸ ನಾವು ಪರಿಶುದ್ಧವಾಗಿರ್ಬೇಕು ಅನ್ಕೋತೀವಿ, ನೆಕ್ಸ್ಟ್ ಮುಂದೆ ಪಾಪ ಮಾಡ್ಬಿಡ್ತೀವಿ. ಅದಕ್ಕಾಗಿ ಯೇಸು ಕ್ರಿಸ್ತನು ನಾನೇ ಈ ಲೋಕಕ್ಕೆ ಬಂದು ನನ್ನನ್ನೇ ನಾನು ಒಪ್ಪಿಸಿಕೊಟ್ಟವನಾಗಿ, ನಾನೇ ನಿನಗೆ ಆ ಮರಣದ ಭಯದಿಂದ ಅಂದ್ರೆ ನಿತ್ಯ ಜೀವನ ಕೊಡುವವನಾಗಿ ನಿನ್ನಲ್ಲಿಯೇ ನಾನು ವಾಸ ಮಾಡುತ್ತೇನೆ. ಹಲ್ಲೆಲೂಯಾ. ಒಂದು ಸಮಯದಲ್ಲಿ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ವಾಕ್ಯದಲ್ಲಿ ನೋಡಿದ ಹಾಗೆ ಕ್ರಿಸ್ತನು ಆ ಶಿಲುಬೆಯ ಮೇಲೆ ಸೈತಾನನ ಜಯಿಸುವವನಾಗಿ, ನಾವಿದ್ದಂತಹ ಒಂದು ಪಾಪದ ದಾಸತ್ವವನ್ನು ನಮ್ಮನ್ನು ಬಿಡಿಸುವವನಾಗಿ, ವಿಮೋಚಿಸಿದವನಾಗಿ, ನಮಗೆ ಬರಬೇಕಾಗಿದ್ದ ಆ ಒಂದು ಪಾಪದ ದಂಡನೆಯನ್ನು ತನ್ನ ಮೇಲೆ ಹೊತ್ತುಕೊಂಡವನಾಗಿ, ತನ್ನನ್ನೇ ತಾನು ಯಜ್ಞ ಬಲಿಯಾಗಿ ಕೊಡುವುದರ ಮೂಲಕವಾಗಿ ದೇವರು ಆ ನಮಗೆ ಪರಿಪೂರ್ಣವಾದಂತಹ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾನಲ್ಲ. ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವಲ್ಪ ಯೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ. ದೇವರು ನಮಗಾಗಿ ಮಾಡದೇ ಇರುವುದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಎಲ್ಲವನ್ನ ಆತನು ಮಾಡಿದ್ದಾನೆ. ನಾವು ಆತ ನಡಿಬೇಕೆಂದೇ ನಮ್ಮೊಂದಿಗೆ ಆತನಿದ್ದಾನೆ, ನಮ್ಮಲ್ಲಿ ವಾಸ ಮಾಡುತ್ತಾನಲ್ಲ. ಇದೆಲ್ಲವನ್ನ ಮಾಡುವಂತ ದೇವರು ತಾನೇ ನಮ್ಮನ್ನ ಆತನಲ್ಲಿ ಜೀವಿಸುವುದಕ್ಕೆ ಬಲ ಕೊಡುವಂತೆ ಆತ ನಮಗಾಗಿ ಕೊಟ್ಟಿರುವಂತಹ ಈ ಒಂದು ಬಲಿಯನ್ನ ನಾವು ಭಯಭಕ್ತಿಯಿಂದ ಜ್ಞಾಪಕ ಮಾಡಿಕೊಳ್ಳೋಣ ಪ್ರಿಯರೇ. ಆತನ ಮರಣವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ಲೆಟ್ ಅಸ್ ನಾಟ್ ಟೇಕ್ ಈಸಿಲಿ, ಅನ್ವರ್ದಿಲಿ, ಅಯೋಗ್ಯರಾಗಿ ಅಲ್ಲ ಪ್ರಿಯರೇ, ತುಂಬಾ ಸುಲಭವಾಗಿ ಅಲ್ಲ. ನಮಗಾಗಿ ಬೇರೆಯವರು ಏನಾದರೂ ಮಾಡಬೇಕಾದರೆ, ನನಗಾಗಿ ಬೇರೆಯವರು ಏನಾದರೂ ಸಹಾಯ ಮಾಡಬೇಕಾದರೆ, ನನಗಾಗಿ ಅವರು ನನ್ನ ಒಂದು ಸ್ಥಾನ ನಿಲ್ಲಬೇಕಾದ್ರೆ ಎಷ್ಟು ಕಷ್ಟ ಉಂಟು. ಆದರೆ ಯೇಸು ಕ್ರಿಸ್ತನು ಸ್ವ ಇಚ್ಛೆಯಿಂದ, ಸ್ವಚಿತ್ತದಿಂದ ನಮ್ಮನ್ನ ಅಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ತನ್ನನ್ನೇ ಅವನ ಶಿಲುಬೆಯ ಮೇಲೆ ಕೊಟ್ಟಿದ್ದಾನಲ್ಲ. ಆ ಮರಣವನ್ನು ನೆನೆಸುವವರಾಗಿ ನಾವು ಆತನ ಮೇಜಿನ ಮುಂಭಾಗಕ್ಕೆ ಬರೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಕಾಲ ದಿನವೆಲ್ಲ ನಾವು ತಿಳಿದೋ ಮಾಡುವಂತಹ ಪ್ರತಿಯೊಂದು ತಪ್ಪುಗಳನ್ನ, ಪಾಪಗಳನ್ನ ಜ್ಞಾಪಕ ಮಾಡಿಕೊಂಡು ಅದನ್ನು ದೇವರ ಸನ್ನಿಧಾನಕ್ಕೆ ಒಪ್ಪಿಸಿಕೊಡಿ ಪ್ರಿಯರೇ. Let it not be in your minds and hearts. ಅದು ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ ಇರೋದು ಬೇಡ ಪ್ರಿಯರೇ. ಅದನ್ನ ದೇವರ ಒಂದು ಯೇಸು ಕ್ರಿಸ್ತನ ಪಾದದಲ್ಲಿ ಹಾಕಿ, ಯೇಸಪ್ಪ ನಾನು ಮಾಡಿಬಿಟ್ಟಿದ್ದೇನೆ, ನನ್ನನ್ನು ಕ್ಷಮಿಸು. ನೀತಿವಂತನು, ನಂಬಿಗಸ್ತನು, ಆತನು ನಮ್ಮನ್ನು ಕ್ಷಮಿಸುವಾತನಾಗಿದ್ದಾನೆ. ಯೇಸು ಕ್ರಿಸ್ತನ ಸ್ವಕೀಯ ಜನರಾಗಿ, ಆತನ ಪರಿಶುದ್ಧವಾದ ರಕ್ತ ತೊಳೆಯಲ್ಪಟ್ಟಂತ ಮಕ್ಕಳಾಗಿ ನಾವು ತೆಗೆದುಕೊಳ್ಳೋಣ ಪ್ರಿಯರೇ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಗ್ಲೋರಿ ಜೀಸಸ್. ಪರಿಶುದ್ಧನು ನೀನು ಯೇಸಪ್ಪ. ಎಸ್ ಲಾರ್ಡ್, ಪರಿಶುದ್ಧನು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನೇ ನಿಮಗೆ ಸ್ತೋತ್ರ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ನಿನಗೆ ಮಹಿಮೆ ಉಂಟಾಗಲಿ ಯೇಸಪ್ಪ. ರಾಜ, ನಾವು ಪ್ರತಿ ತಿಂಗಳು ಕರ್ತನೆ ಮೊದಲನೆಯ ಭಾನುವಾರದಲ್ಲಿ ನಮ್ಮ ಭಾಗ್ಯ ಬರುತ್ತೇವಲ್ಲಪ್ಪ. ಕರ್ತನೆ, ನಾವು ನಿನ್ನ ಮರಣವನ್ನು ಪ್ರತಿ ಸಾರಿ ನೆನೆಸುವವರಾಗಿದ್ದೇವೆ. ನೀವು ನಮಗಾಗಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನೆನೆಸುತ್ತೇವಪ್ಪ. ಓ, ನಮ್ಮ ಹೃದಯ ಪೂರ್ವಕವಾಗಿ, ಹೃದಯ ಅಂತರಾಳದಿಂದ, ಹೃದಯ ಸಂಪೂರ್ಣವಾಗಿ ನಿನಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಕರ್ತನೆ. ಇದಪ್ಪ, ಈ ಲೋಕದಲ್ಲಿ ಏನೇ ಇದ್ರು ಏನೇ ಇಲ್ಲ ಅಂದ್ರೂ ನೀನಿದ್ರೆ ಸಾಕು ಕರ್ತನೆ. ನೀನೇ ನಮಗೆ ಎಲ್ಲವೂ ಆಗಿದ್ದೆಲ್ಲ ಯೇಸಪ್ಪ. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ, ಹಾಲೆಲೂಯಾ, ಗ್ಲೋರಿ ಜೀಸಸ್. ವಂಡರ್ಫುಲ್, ಪವರ್ಫುಲ್ ಮಾಸ್ಟರ್. ಅಪ್ಪ, ನಾವು ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ಈ ನಾಮದ ಮಹಿಮೆಗೋಸ್ಕರವಾಗಿ ನಮ್ಮನ್ನು ನಡೆಸಿಕೊಡು ಕರ್ತನೆ. ನಾವು ಕರ್ತನೆ, ಹೌದು ರಾಜ, ಅಲ್ಪರಾಗಿದ್ದೇವೆ, ಬಲಹೀನರಾಗಿದ್ದೇವೆ, ಆದರೆ ನೀನಾದರೂ ಕರ್ತನೆ ಬಲವುಳ್ಳ ದೇವನಪ್ಪ. ಪ್ರತಿಯೊಬ್ಬರನ್ನ ಪಾಸನೆಗೆ ಒಪ್ಪಿಸಿಕೊಡುತ್ತೇನೆ. ಆಶೀರ್ವದಿಸು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ, ಹಾಲೆಲೂಯಾ, ಸ್ತೋತ್ರ ಯೇಸಪ್ಪ.
ಥ್ಯಾಂಕ್ ಯು ಫಾದರ್ ಗಾಡ್. ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ, ಅಪ್ಪ ಪಿತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ರಾಜ, ನಮ್ಮ ಬಲವಲ್ಲ, ನಮ್ಮ ಸಾಮರ್ಥ್ಯವಲ್ಲ, ನಮ್ಮ ಪರಿಶುದ್ಧತೆ ಅಲ್ಲ ಕರ್ತನೆ, ಶುದ್ಧವಾದ ನಿನ್ನ ಒಂದು ಕರ್ತನೆ ಕೃಪೆಯಿಂದ ನಿಂಬಾಕೆ ನಾವು ಬರುತ್ತೇವಪ್ಪ. ಅಪ್ಪ, ನಿನ್ನ ಒಂದು ಕರ್ತನೆ ಮಾಂಸವನ್ನ ರಕ್ತವನ್ನ ಸೂಚಿಸುವಂತಹ ಈ ರೊಟ್ಟಿಯನ್ನ ದಾಕ್ಷವನ್ನು ತೆಗೆದುಕೊಳ್ಳುವಾಗ ನಿನ್ನ ಪ್ರಸನ್ನತೆ ನಮ್ಮೊಂದಿಗೆ ಇರಬೇಕು ಕರ್ತ. ಹೌದು ರಾಜ, ನಿನ್ನ ಮಕ್ಕಳೆಂಬ ಒಂದು ಭರವಸೆಯಿಂದ ಧೈರ್ಯದಿಂದ ನಿಂಬಾಕೆ ಬರುವಂತೆ ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. ಪ್ರತಿಯೊಬ್ಬರು ನನ್ನ ಬಲಗಡೆಯಿಂದ ಮೊದಲು ಅಂತ ಎಡಗಡೆಯಿಂದ ಬನ್ನಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಮುಂದೆ ಮಹಿಮೆ ಹೊಂದಲಿ. ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಮುಂದೆ ಮಹಿಮೆ ಹೊಂದಲಿ. ನಿನ್ನ ಸ್ತುತಿ ಮಾಡಲಿ, ಸರ್ವ ಜನಾಂಗಗಳು ನಿನ್ನ ಸ್ತುತಿ ಮಾಡಲಿ. ನಾವು ಪ್ರಾರ್ಥನೆ ಮಾಡಿ ಸುನಿಶ್ಚಿತವಾಗಿ ಮತ್ತೊಂದು ಪ್ರಾರ್ಥನಾ ಮನವಿ ಇದೆ. ರೆವರೆಂಡ್ ಡಾಕ್ಟರ್ ಕಾನಿಕರಾಜ್ ಅವರು ನಮ್ಗೆಲ್ಲರೂ ಗೊತ್ತಿರೋದೆ, ವೈಟ್ ಫೀಲ್ಡ್ ಅವರು ಒಂದು DS ಕೂಡ ಆಗಿದ್ರು ಒಂದು ವರ್ಷ. ಅವರು ಕರುಣಾಶ್ರಯ ಎಂಬ ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಅವ್ರಿಗೂ ಸಹ ಕಿಡ್ನಿ ಪ್ರಾಬ್ಲಮ್ ಇದೆ. ನಾವೆಲ್ಲರೂ ಸೇರಿ ಅವ್ರಿಗೂ ಸಹ ಪ್ರಾರ್ಥನೆ ಮಾಡೋಕೆ ನಿಮ್ಮ ಒಂದು ಪರ್ಸನಲ್ ಪ್ರೇಯರ್ ಪ್ರಾರ್ಥನೆ ಮಾಡಿ. ಈಗ ನಮ್ಮ ಮಧ್ಯರುವಂತ ಉದಯ್ ಅವರು ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ನಾವೆಲ್ಲರೂ ಸೇರಿ ದೇವರಿಗೆ ಅವನ್ನ ಒಪ್ಪಿಸಿಕೊಳ್ಳೋಣ. ವಯಸ್ಸಾಗಿದೆ ಅವರಿಗೆ, ದೇವರು ತಾನೇ ಅವನ್ನ ಬಲಪಡಿಸಿ ನಡೆಸಬೇಕು. ರೆವರೆಂಡ್ ಡಾಕ್ಟರ್ ಕಾನಿಕರಾಜ್ ಸ್ತೋತ್ರ. ನೀವು ಈ ಮುಂಜಾನೆ ಏಕೆಂದರೆ ನಿನ್ನ ವೇದ ವಾಕ್ಯವು ಹೇಳುತ್ತದೆ, ದೊಡ್ಡವರನ್ನು ಮೊದಲುಗೊಂಡು ಚಿಕ್ಕವರು
ಇಸ್ರಾಯೇಲ್ ಮಕ್ಕಳನ್ನು ನೆನೆಸಿಕೊಳ್ಳುತ್ತೇವೆ. ಹೌದು ರಾಜ. ಈ ದಿನವೂ ಸಹ ದೇವರೇ ನಿನ್ನಲ್ಲಿ ನಾವು ಬೇಡುತ್ತಾ ಇದ್ದೇವೆ. ಡಾಕ್ಟರ್ ರೆವರೆಂಡ್ ಕಾಂತರಾಜಿಗಾಗಿ ನಿನ್ನಲ್ಲಿ ಕೇಳ್ಕೊಳ್ತಿದ್ದೇವೆ. ಆ ಮಗನನ್ನು ಸಹ ನೀನು ನೆನೆಸಿಕೊಳ್ಳಬೇಕಾಗಿ ನಾವು ಪ್ರಾರ್ಥನೆಯಲ್ಲಿ ಇಡುತ್ತಾ ಇದ್ದೇವೆ. ಆರೋಗ್ಯ ಕೊಡು. ಏಕೆಂದ್ರೆ ನೀನು ನೆನೆಸಿಕೊಳ್ಳುವುದಾದರೆ ನಿನ್ನ ಮಕ್ಕಳಿಗೆ ಆಶೀರ್ವಾದಗಳು ಉಂಟಾಗುತ್ತವೆ. ಅಂತಹ ಆಶೀರ್ವಾದಗಳನ್ನು ದಯಪಾಲಿಸುವ ದೇವರು ನೀನಾಗಿದೆಯಲ್ಲ. ನೀನು ನಿನ್ನ ಇಸ್ರಾಯೇಲ್ ಮಕ್ಕಳಿಗೆ ಆ ದಿನ ಹೇಳಿದೆ, ನಾನು ನನ್ನ ವಾಕ್ಯವನ್ನು ಕಳುಹಿಸಿ ನಿಮ್ಮ ಮಧ್ಯದಲ್ಲಿ ಸ್ವಸ್ಥತೆಯನ್ನು ಉಂಟು ಮಾಡುತ್ತೇನೆ. ಯೇಸು ಕ್ರಿಸ್ತನ ನಮಗಾಗಿ ವಾಕ್ಯ ಸ್ವರೂಪನಾದಂತ ದೇವರು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನು ಬಂದಾಗ ಅನೇಕ ಜನರನ್ನು ಮುಟ್ಟಿ ಗುಣಪಡಿಸಿದನೆಂಬುದಾಗಿ ಬರೆಯಲ್ಪಟ್ಟಿದೆ. ಅದನ್ನು ನಾವು ನಂಬುವವರು ಸಹ ಆಗಿದ್ದೇವೆ. ಅದರಿಂದಲೇ ಆ ಒಂದು ಹೆಸರಿನಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಮಗನನ್ನು ಒಪ್ಪಿಸ್ತಾ ಇದ್ದೇವೆ. ಆ ಮಗನಿಗೆ ಬೇಕಾದಂತ ಆರೋಗ್ಯ ನಿನ್ನ ವಾಕ್ಯದಿಂದಲೇ ದಯಪಾಲಿಸು. ವಾಕ್ಯವನ್ನು ಅವನ ಮಧ್ಯದಲ್ಲಿ ಕಳುಹಿಸಿ ಆ ಮಗನಿಗೆ ಬೇಕಾದಂತ ಸ್ವಸ್ಥತೆಯನ್ನು ಉಂಟು ಮಾಡು. ಆ ಮಗನಲ್ಲಿ ಯಾವ ಯಾವ ಕೊರತೆಗಳಿದೆಯೋ ಎಲ್ಲವನ್ನು ನೀಗಿಸುವುದಾದರೆ ನಿನ್ನ ಒಂದು ವಿಶೇಷವಾದಂತಹ ಹಸ್ತ ಈ ಸಮಯದಲ್ಲಿ ಆ ಮಗನನ್ನು ಮುಟ್ಟಲಿ. ಆ ಮಗನ ಹೃದಯದಲ್ಲಿ ಯಾವ ಯಾವ ಜಾಗದಲ್ಲಿ ಏನೇನು ತೊಂದರೆಗಳಿದೆಯೋ ದೇವರೇ, ಆ ಶರೀರವೆಲ್ಲವೂ ಕಂಪಿಸಿ ನಿನ್ನ ಬಲದಿಂದ ತುಂಬಿ ನಿನ್ನ ಆತ್ಮ ಸ್ವರೂಪದಿಂದ ಆ ಮಗನಿಗೆ ಹೊಸ ಬಲವನ್ನು ನೀನು ಉಂಟು ಮಾಡು. ಇದು ನೀನು ಮಗನನ್ನು ಕರೆದಿದ್ದಿ, ನಿನ್ನ ಸೇವೆಗಾಗಿ ಉಪಯೋಗಿಸಿಕೊಂಡಿದ್ದಿ. ಆ ಮಗನೂ ಸಹ ಕರ್ತನೆ ಯಥಾರ್ಥವಾಗಿ ನಿನ್ನ ಸೇವೆ ಮಾಡುವುದರಲ್ಲಿ ಮನಸ್ಸುಳ್ಳವನಾಗಿ ನಿನಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿದ್ದಾನೆ. ನಿನ್ನ ಚಿತ್ತವು ಆ ಮಗನ ಜೀವಿತದಲ್ಲಿ ಸಂಪೂರ್ಣವಾಗಿ ನೆರವೇರಿಸಲ್ಪಡಲಿ ಎಂಬುದಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಆ ಮಗನನ್ನು ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡುತ್ತಾ ಇದ್ದೇನೆ ನನ್ನ ಪರಲೋಕದ ತಂದೆಯೇ. ಆಮೆನ್. ನಾವು ಮಾಡಿದಂತ ಬಾಲರಾಜ್ಗೆ ಮತ್ತೆ ಡಾಕ್ಟರ್ ಗಣರಾಜ್ಗೆ ದೇವರು ತಾನೇ ಆರೋಗ್ಯ ಕೊಟ್ಟು ಆತನ ಚಿತ್ತಾಂಶ ನಡೆಸ್ತಾನೆ ಎಂಬ ನಂಬಿಕೆಯಿಂದ ಜೋರ ಚಪಾಯಿತ ದೇವರು ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸುವವರಾಗಿದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತ ಎಲ್ಲ ಕಾರ್ಯಗಳು ಎಣಿಸುವವರಾಗಿ ನಾವು ಒಂದನೇ ಹೇಳೋಣ. ದೇವರು ಇಷ್ಟಪಡುವಂತದ್ದು ನಾವು ಆತನಿಗೆ ಕೃತಜ್ಞತೆ ಸಲ್ಲಿಸುವಂತದ್ದು, ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುವಂತದ್ದು. ಅದೆಲ್ಲ ಮಾಡದೆ ನಾವು ಬೇರೆ ಏನ್ ಮಾಡಿದ್ರು ದೇವರು ಮೆಚ್ಚುಗೆ. ಅದಕ್ಕೋಸ್ಕರವಾಗಿ ಈ ಒಂದು ಮುಂದಿನ ವಾರದಲ್ಲಿ ದೇವರು ತಾಯಿ ನಮ್ಮನ್ನು ಆ ರೀತಿಯಾಗಿ ನಡೆಸಿಕೊಡುವಂತೆ, ಸದಾ ಕಾಲ ಸದಾ ವೇಳೆಗಳಲ್ಲೂ ಪ್ರತಿಯೊಂದು ಕ್ಷಣದಲ್ಲಿಯೂ ನಾವು ಆತನ ನೆನೆಸುವ ಹಾಗೆ, ಆತನ ಬಲವನ್ನು ಹೊಂದಿಕೊಂಡು ಜೀವಿಸುವ ಹಾಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶವಾದ ಪರಲೋಕ ತಂದೆ ಅಪಾಪಿತನೇ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಆರಾಧನೆ ಮೊದಲುಗೊಂಡು ಇವಾಗಲೂ ಕರ್ತನೆ ನೀನು ನಡೆಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ. ರಾಜ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಕರ್ತನೆ. ನಿಮ್ಮ ಪ್ರೀತಿಯ ಜೀವಿಸೋದಕ್ಕೆ ನಾವು ಆಸೆ ಪಡುತ್ತೇವಪ್ಪ. ಪ್ರತಿಯೊಬ್ಬರು ನಿನ್ನ ಪ್ರೀತಿಯನ್ನು ತುಂಬಿಸಿ ಬಲಪಡಿಸಿ ನಡೆಸಿಕೊಡು ಅಪ್ಪ. ಎಲ್ಲ ಕೊರತೆ ನೀಗಿಸುವಂತ ಯೆಹೋವ ಹಿರಿಯಾಗಿದ್ದು ನಮ್ಮ ನಡೆಸು ರಾಜ. ಅನೇಕರಿಗೆ ನಾವು ಇರುವಂತಹ ಏರಿಯಾಗಳಲ್ಲಿ, ಕೆಲಸ ಮಾಡುವಂತ ಕಡೆಗಳಲ್ಲಿ, ನಾವು ವಾಸ ಮಾಡುವಂತ ಕಡೆಗಳಲ್ಲಿ ಕರ್ತನೆ ಅಪ್ಪ, ನಾವು ಕರ್ತನೆ ಹೌದು ರಾಜ ಒಂದು ಸಾಕ್ಷಿಗಳಾಗಿರುವಂತೆ ಬಲಪಡಿಸಿ ಅಭಿಷೇಕಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ನಮ್ಮ ಕರ್ತಾರ ಯೇಸು ಕ್ರಿಸ್ತನ ಕೃಪೆಯು, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ಮೇಲಿರಲಿ. Praise the Lord. Let Jesus bless you according to today's word.